ನಮ್ಮ ಒಂದು ದೇಶದಲ್ಲಿ ಇವಾಗ ಒಂದು ವಿದ್ಯಾರ್ಥಿಗಳ ವಿಷಯಕ್ಕೆ ಸಂಬಂಧಪಟ್ಟಂತೆ ಒಬ್ಬರು ಉಪವಾಸಕ್ಕೆ ಕೂತ್ಕೊಂಡಿದ್ದಾರೆ. ಸೋನಮ್ ವಾಂಗ್ಚುಕ್ ಎಂಬುದಾಗಿ ನ್ಯೂಸ್ ಕೇಳ್ತಾ ಇದ್ದೀರಂತ ನಾನು ನೆನೆಸ್ತೇನೆ. ಅಲ್ಲಿ ಅವರು ಈ ಉಪವಾಸದ ಒಂದು ವಿಧಾನದ ಮುಖಾಂತರ ಒಂದು ಸರ್ಕಾರವು ಒಂದು ನಿರ್ಧಾರ ತೆಗೆದುಕೊಳ್ಬೇಕನ್ನುವಂಥ ಒಂದು ಒತ್ತಡ ತರುವುದಕ್ಕಾಗಿ ಉಪವಾಸವನ್ನು ಮಾಡ್ತಾ ಇದ್ದಾರೆ. ನಮ್ಮ ದೇಶದ ಇತಿಹಾಸದಲ್ಲಿ ನಾವು ಗಮನಿಸುವಾಗ ಸ್ವತಂತ್ರ ಪಡೆಯುವಂತಹ ವಿಷಯದಲ್ಲಿ ಮಹಾತ್ಮ ಗಾಂಧೀಜಿಯವರು ಕೂಡ ಉಪವಾಸ ಸತ್ಯಾಗ್ರಹ ಮಾಡಿದ್ದು ನೀವು ಇತಿಹಾಸದಲ್ಲಿ ಓದಿರಬಹುದು. ವಿವಿಧ ಕಾರಣಗಳಿಗಾಗಿ ಉಪವಾಸ ಮಾಡುವಂಥದ್ದನ್ನು ನಾವು ನೋಡ್ತೇವೆ. ಉಪವಾಸ ಅನ್ನುವಂಥದ್ದು ಒಂದು ವೇಳೆ ಅದು ಹೊಸ ವಿಷಯ ಎಂಬುದಾಗಿ ಅಲ್ಲ. ನಮ್ಮಲ್ಲಿ ಅನೇಕರಿಗೆ ಅಥವಾ ತಿಳಿದಿರುವಂಥ ವಿಷಯ, ನಮ್ಮ ಸ್ನೇಹಿತರು ಕೆಲವೊಂದು ಸಾರಿ ಉಪವಾಸದ ಕುರಿತು ಭಾಗವಹಿಸುವಂಥದ್ದು ನಾವು ನೋಡ್ತೇವೆ. ಉಪವಾಸ ವ್ರತ ಎಂಬುದಾಗಿ ಅಥವಾ ಈ ಒಂದು ಏಕಾದಶಿ ಅಂತ ಮಾಡ್ತಾರೆ, ಉಪವಾಸ ಮಾಡುವಂಥದ್ದು. ರಮಜಾನ್ದಲ್ಲಿ ನೀರು ಸಹ ಉಗುಳು ಸಹ ನುಂಗದೆ ಉಪವಾಸ ಮಾಡುವಂಥದ್ದು ಕೂಡ ನೀವು ಕೇಳಿರಬಹುದು. ಪ್ರಿಯರೇ, ಬೈಬಲ್ನಲ್ಲಿ ಉಪವಾಸದ ಕುರಿತು, ಉಪವಾಸ ಅಂತ ಅಷ್ಟೇ ಅಲ್ಲ, ಉಪವಾಸದ ಪ್ರಾರ್ಥನೆಯ ಕುರಿತು, ಯಾಕಂದ್ರೆ ನಾವು ಇಲ್ಲಿ ಪ್ರಾರ್ಥನೆ ಅಂದರೆ ಏನು ಅಂತ ಕಲಿತಾ ಇದ್ದೇವೆ. ಅದರಲ್ಲಿ ಈಗ ಉಪವಾಸ ಪ್ರಾರ್ಥನೆ ಅದರ ಕುರಿತು ನಾವು ವಾಕ್ಯ ಆಧಾರಿತವಾಗಿ ಕೆಲವು ಸಂಗತಿಗಳನ್ನು ಗಮನಿಸೋಣ. ಈಗಾಗಲೇ ಒಂದು ವಾರ ಆಗಿದೆ, ನಾವು ಪ್ರಾರ್ಥನೆ ಮಾಡ್ತಾ ಬಂದಿದ್ದೇವೆ. ಅನೇಕರು ಉಪವಾಸದಿಂದ ಪ್ರಾರ್ಥಿಸ್ತಾ ಇದ್ದೀರಿ. ವಿವಿಧ ರೀತಿಯಾದ ಉಪವಾಸದ ಸಾಧ್ಯತೆಯನ್ನು ನಾವು ಕೇಳಿದ್ದೇವೆ. ಸೊ ಅದಕ್ಕನುಗುಣವಾಗಿ ನಾವು ಹೊಂದಿಕೊಂಡು ಅದಕ್ಕೆ ಸಿದ್ಧಗೊಂಡು ಭಾಗವಹಿಸ್ತಾ ಇದ್ದೇವೆ. ಪರ್ವತ ಪ್ರಸಂಗದಲ್ಲಿ ಯೇಸು ಸ್ವಾಮಿ ವಿಶೇಷವಾಗಿ ಶಿಷ್ಯರಲ್ಲಿ ಕಂಡು ಬರಬೇಕಾದಂತಹ ಕೆಲವು ಸಂಗತಿಗಳ ಕುರಿತು ಹೇಳಿದ್ದನ್ನು ನಾವು ನೆನಪಿಟ್ಕೊಳ್ಬೇಕು. ಅದು ಪ್ರತಿಯೊಬ್ಬ ಶಿಷ್ಯರು ಮಾಡಬೇಕಾದದ್ದು, ಪ್ರತಿಯೊಬ್ಬ ಶಿಷ್ಯರು ಮಾಡಲೇಬೇಕಾದಂಥ ಕೆಲವು ಸಂಗತಿಗಳು. ಮತ್ತಾಯನ ಸುವಾರ್ತೆ 6ನೇ ಅಧ್ಯಾಯ 2-3 ವಚನ, ಅದು ಕಾಣಿಕೆ, ದಶಂಭಾಗ ಅದನ್ನು ಕೊಡುವುದರ ಕುರಿತು. ಆದುದರಿಂದ ನೀನು ಧರ್ಮ ಕೊಡುವಾಗ ಅಂತ ವಚನ ಆರಂಭವಾಗ್ತದೆ, ರೈಟ್? ಮತ್ತಾಯ 6:2, ಆದುದರಿಂದ ನೀನು ಧರ್ಮ ಕೊಡುವಾಗ, ನೀನು ದೇವರಿಗೆ ಕಾಣಿಕೆ ಸಲ್ಲಿಸುವಾಗ. ಆ ವಚನ ಹೇಗೆ ಆರಂಭವಾಗುತ್ತದೆ ಎಂಬುದು ಗಮನಿಸ್ರಿ. 5-7 ವಚನ ಇದೇ ಅಧ್ಯಾಯದಲ್ಲಿ ಮತ್ತೆ ಇನ್ನೊಂದು ವಿಷಯ ನಾವು ನೋಡ್ತೇವೆ. 5ರಿಂದ ನಾವು ನೋಡುವಾಗ, ಮತ್ತು ನೀವು ಪ್ರಾರ್ಥನೆ ಮಾಡುವಾಗ, ಗಮನಿಸ್ತಾ ಇದ್ದೀರಲ್ಲ, ಪ್ರಾರ್ಥನೆ ಮಾಡುವಾಗ, ಧರ್ಮ ಕೊಡುವಾಗ, ಪ್ರಾರ್ಥನೆ ಮಾಡುವಾಗ. ಮತ್ತು ಈ ದಿವಸ ನಾವು ಗಮನ ವಹಿಸಲಿಕ್ಕಿರುವಂಥ ವಚನ 16 ಮತ್ತು 17ನೇ ವಚನ. ಅಲ್ಲಿ ಈ ರೀತಿಯಾಗಿ ಹೇಳ್ತದೆ, ಇದಲ್ಲದೆ ನೀವು ಉಪವಾಸ ಮಾಡುವಾಗ, ಉಪವಾಸ ಮಾಡುವಾಗ. ಇಲ್ಲಿ ಈ ವಚನಗಳಲ್ಲಿ ನಾವು ಈ ಪರ್ವತ ಪ್ರಸಂಗದ ವಾಕ್ಯವನ್ನೇ ನಾವು ವಿಶ್ವಾಸಿಗಳು, ಶಿಷ್ಯರು, ಅವರ ಆತ್ಮಿಕ ಶಿಸ್ತುಗಳು, ನಾವು ನಮ್ಮನ್ನು ಶಿಷ್ಯತ್ವದಲ್ಲಿ ಬೆಳೆಸಿಕೊಳ್ಳಬೇಕಾಗಿ ನಾವು ಮಾಡಿಕೊಳ್ಳಬೇಕಾದ ಕೆಲವು ಸಂಗತಿಗಳನ್ನು ನಾವು ಗಮನಿಸ್ತಾ ಇರುವಂತೆ ಈ ವಚನದಲ್ಲಿ ನೀವು ಸೂಕ್ಷ್ಮವಾಗಿ ವಿಶೇಷವಾಗಿ ಗಮನಿಸಿ. ಆದುದರಿಂದ ನೀನು ಧರ್ಮ ಕೊಡುವಾಗ, ಕಾಣಿಕೆಗಳನ್ನು ಕೊಡುವಾಗ, ಆದುದರಿಂದ ನೀನು ಪ್ರಾರ್ಥನೆ ಮಾಡುವಾಗ, ಆದುದರಿಂದ ನೀನು ಉಪವಾಸ ಮಾಡುವಾಗ. ಇಲ್ಲಿ ಮಾಡುವಾಗ ಅಂತಂದ್ರೆ ನೀವು ಮಾಡಿದರೆ ಅಂತಲ್ಲ. ಅರ್ಥ ಆಗ್ತಾ ಇದೆಯಾ? ನೀವು ಮಾಡಿದರೆ, ನೀವು ಧರ್ಮ ಕೊಟ್ಟರೆ, ನೀವು ಪ್ರಾರ್ಥನೆ ಮಾಡಿದರೆ, ನೀವು ಉಪವಾಸ ಮಾಡಿದರೆ, ಆ ಮಾತು ಒಂದು ವೇಳೆ ಯೇಸು ಸ್ವಾಮಿ ಹಾಗೆ ಹೇಳಿದ್ರೆ ನಾವು ಮಾಡಬಹುದು, ಬಿಡಬಹುದು. ಅರ್ಥ ಆಗ್ತದಲ್ಲ, ರೈಟ್? ನೀವು ಮಾಡಿದರೆ, ಇಲ್ಲ ಮಾಡಲಿಲ್ಲ ಅಂದ್ರೂ ನಡೀತದೆ. ನೀವು ಉಪವಾಸ ಮಾಡಲಿಲ್ಲ ಅಂದ್ರೂ ನಡೀತದೆ. ನೀವು ಕಾಣಿಕೆಗಳನ್ನು ದೇವರಿಗೆ ಕೊಡಲಿಲ್ಲ ಅಂದ್ರೂ ನಡೀತದೆ.
ನೀವು ಪ್ರಾರ್ಥನೆಗಳನ್ನ ಮಾಡಲಿಲ್ಲ ಅಂದ್ರೂ ನಡೀತದೆ. ಬೈಬಲ್ ಹಾಗೆ ಹೇಳೋದಿಲ್ಲ. ಯೇಸು ಸ್ವಾಮಿ ಪರ್ವತ ಪ್ರಸಂಗದಲ್ಲಿ ನೀವು ಮಾಡಿದ್ರೆ ಅಂತ ಹೇಳೋದಿಲ್ಲ, ಮಾಡಿದ್ರೆ ಬಿಟ್ರೆ ಅಂತ ಹೇಳೋದಿಲ್ಲ. ಮಾಡುವಾಗ, ಎಲ್ಲರೂ ಹೇಳೋಣ, ಮಾಡುವಾಗ ಅಂದ್ರೆ ಏನು? ಚಾಯ್ಸ್ ಇಲ್ಲ, ಆಯ್ಕೆ ಇಲ್ಲ, ಆಯ್ಕೆ ಇಲ್ಲ. ನಾವು ಮಾಡಲೇಬೇಕು. ನಾವು ಕಾಣಿಕೆಗಳನ್ನು ಧರ್ಮ ಕೊಡುವಾಗ ಅಂತ ಹೇಳುವಾಗ ನಾವು ಕಾಣಿಕೆಗಳನ್ನು ಆ ವಚನದಲ್ಲಿ ಹೇಗೆ ಕೊಡಬೇಕು ಅಂತ ವಾಕ್ಯ ಹೇಳ್ತದೆ. ಪ್ರಾರ್ಥನೆ ಮಾಡುವಾಗ ಅಂತಂದ್ರೆ ನಾವು ಹೇಗೆ ಪ್ರಾರ್ಥನೆ ಮಾಡಬೇಕನ್ನುವಂಥದ್ದನ್ನು ಆ ವಚನ ಹೇಳ್ತದೆ. ಉಪವಾಸ ಮಾಡುವಾಗ ಅಂತ ಹೇಳುವಾಗ ನಾವು ಹೇಗೆ ಉಪವಾಸ ಮಾಡಬೇಕು ಅನ್ನುವಂಥದ್ದನ್ನು ಯೇಸು ಸ್ವಾಮಿ ಸ್ವತಃ ಕಲಿಸಿಕೊಡ್ತಾರೆ. ವಚನ 16, 17 ನಾವು ಗಮನಿಸುವಂತೆ 18ನೇ ವಚನದವರೆಗೆ ವಾಕ್ಯ ಹೀಗೆ ಹೇಳ್ತದೆ. ಇದಲ್ಲದೆ ನೀವು ಉಪವಾಸ ಮಾಡುವಾಗ ಕಪಟಿಗಳಂತೆ ಮುಖವನ್ನು ಸಪ್ಪಗೆ ಮಾಡಿಕೊಳ್ಳಬೇಡ್ರಿ. ಅವರು ತಾವು ಉಪವಾಸಿಗಳೆಂದು ಜನರಿಗೆ ತೋರುವುದಕ್ಕಾಗಿ ತಮ್ಮ ಮುಖವನ್ನು ವಿಕಾರ ಮಾಡಿಕೊಳ್ಳುತ್ತಾರೆ. ಅವರು ತಮಗೆ ಬರತಕ್ಕ ಫಲವನ್ನು ಹೊಂದಿದ್ದಾಯಿತೆಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ. ಫಲ ಇದೆ, ಅದಕ್ಕೆ ಉಪವಾಸ ಮಾಡುವುದಕ್ಕೆ ಫಲ ಇದೆ. ಆದರೆ ಆಗಲೇ ಅವರಿಗೆ ಆ ಫಲ ಏನಂತೆ? ಫಲವನ್ನು ಹೊಂದಿದ್ದಾಯಿತೆಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ. ಆದರೆ ನೀನು ಉಪವಾಸ ಮಾಡುವಾಗ ತಲೆಗೆ ಎಣ್ಣೆ ಹಚ್ಚಿಕೊಂಡು ಮುಖವನ್ನು ತೊಳೆದುಕೋ. ಹೀಗೆ ಮಾಡಿದರೆ ನೀನು ಉಪವಾಸಿ ಎಂದು ಜನರಿಗೆ ಕಾಣದೆ ಹೋದಾಗ್ಯೂ ಅಂತರಂಗದಲ್ಲಿ ಇರುವ ನಿನ್ನ ತಂದೆಗೆ ಉಪವಾಸಿ ಎಂದು ಕಾಣಿಸಿಕೊಳ್ಳುವಿ. ಅಂತರಂಗದಲ್ಲಿ ನಡೆಯುವುದನ್ನು ನೋಡುವ ನಿನ್ನ ತಂದೆಯು ನಿನಗೆ ಫಲ ಕೊಡುವನು. ಉಪವಾಸ ಮಾಡುವಾಗ ಅದರಲ್ಲಿ ಫಲ ಉಂಟು. ಆದರೆ ನಾವು ಹೇಗೆ ಉಪವಾಸ ಮಾಡ್ತೇವೆ ಅದು ಬಹಳ ಬಹಳ ಮುಖ್ಯವಾದದ್ದು. ಪ್ರತಿ ಶಿಷ್ಯರು, ಪ್ರತಿ ವಿಶ್ವಾಸಿಗಳು, ಯೇಸು ಸ್ವಾಮಿಯನ್ನು ಹಿಂಬಾಲಿಸುವ ಪ್ರತಿಯೊಬ್ಬರು ನಾವು ಉಪವಾಸ ಮಾಡುವುದಕ್ಕಾಗಿ ಕರೆಯಲ್ಪಟ್ಟಿದ್ದೇವೆ. ಉಪವಾಸದ ಕರೆ. ಇನ್ಫ್ಯಾಕ್ಟ್ ನಾವು ಬೈಬಲ್ನಲ್ಲಿ ನೋಡುವಾಗ ಅನೇಕ ಸಾರಿ ದೇವರೇ ಸ್ವತಃ ಉಪವಾಸಕ್ಕೆ ಕರೆ ಕೊಡುತ್ತಾನೆ. ತನ್ನ ಇಸ್ರಾಯೇಲ್ ಜನಾಂಗಕ್ಕೆ, ಯಹೂದ್ಯರಿಗೆ ಈ ಆದೇಶ ಕೊಡ್ತಾನೆ, ಉಪವಾಸ ಮಾಡ್ರಿ, ಉಪವಾಸ ಮಾಡ್ರಿ, ಉಪವಾಸದ ಪ್ರಾರ್ಥನೆ ಮಾಡ್ರಿ. ಯೋವೇಲನ ಪುಸ್ತಕ 2ನೇ ಅಧ್ಯಾಯ 12ನೇ ವಚನ, ಯೆಹೋವನು ಇಂತೆನ್ನುತ್ತಾನೆ, ಈಗಲಾದರೂ ನೀವು ಮನಪೂರ್ವಕವಾಗಿ ನನ್ನ ಕಡೆಗೆ ತಿರುಗಿಕೊಂಡು ಉಪವಾಸ ಮಾಡಿರಿ, ಅಳಿರಿ, ಗೋಳಾಡಿರಿ. ಉಪವಾಸ ಈ ದಿವಸಗಳಲ್ಲಿ ಹೊಟ್ಟೆಯೇ ಸರ್ವಸ್ವವಾಗಿರುವಂಥ ಈ ದಿನಮಾನಗಳಲ್ಲಿ, ಹೊಟ್ಟೆಗೋಸ್ಕರವೇ ಅಸ್ತಿತ್ವದಲ್ಲಿರುವಂಥ ದಿನಮಾನಗಳಲ್ಲಿ ಇಲ್ಲಿ ಆತನು ಕರೀತಾ ಇದ್ದಾನೆ. ಯೋವೇಲನ ಪ್ರವಾದನೆಯ ಪುಸ್ತಕದ 2ನೇ ಅಧ್ಯಾಯದ 12ನೇ ವಚನ ಬಹಳ ನೇರವಾಗಿ ದೇವರೇ ಸ್ವತಃ ಈ ಕಾರ್ಯ ಕೊಡ್ತಾ ಇದ್ದಾನೆ. ನನ್ನ ಕಡೆಗೆ ತಿರುಗಿಕೊಂಡು ಉಪವಾಸ ಮಾಡ್ರಿ. ಉಪವಾಸದ ಸಮಯ ಇದು ಎಂಬುದಾಗಿ ನಾವು ಗುರುತಿಸಬೇಕು. ಮತ್ತಾಯನ ಸುವಾರ್ತೆಯಲ್ಲಿ 9ನೇ ಅಧ್ಯಾಯ 14-15ನೇ ವಚನ, ಯಾಕೆ ನಿನ್ನ ಶಿಷ್ಯರು ಉಪವಾಸ ಮಾಡುವುದಿಲ್ಲ ಅನ್ನುವ ಪ್ರಶ್ನೆ ಆ ಯೇಸು ಸ್ವಾಮಿಗೆ ಕೇಳಲ್ಪಡುವಾಗ ಅಲ್ಲಿ ಆಮೇಲೆ ನಾವು ನೋಡ್ತೇವೆ ಮತ್ತಾಯ 9:14-15ರಲ್ಲಿ, ಆಮೇಲೆ ಯೋಹಾನನ ಶಿಷ್ಯರು ಆತನ ಬಳಿಗೆ ಬಂದು, ಫರಿಸಾಯರು ನಾವು ಉಪವಾಸ ಮಾಡ್ತೇವಲ್ಲ, ನಿನ್ನ ಶಿಷ್ಯರು ಯಾಕೆ ಉಪವಾಸ ಮಾಡುವುದಿಲ್ಲ ಎಂದು ಕೇಳಲು ಯೇಸು ಅವರಿಗೆ, ಮದುವೆಯ ಜನರು ತಮ್ಮ ಸಂಗಡ ಮೊದಲಿಂಗನು ಇರುವ ತನಕ ದುಃಖ ಪಟ್ಟಾರೋ, ಆದರೆ ಮೊದಲಿಂಗನನ್ನ ಅವರ ಬಳಿಯಿಂದ ತೆಗೆದುಕೊಂಡು ಹೋಗುವ ಕಾಲ ಬರುತ್ತದೆ, ಆಗ ಉಪವಾಸ ಮಾಡುವರು. ಯಾರು ಹೊಸ ಬಟ್ಟೆಯ ತುಂಡನ್ನು ಹಳೆಯ ವರ್ಷಕ್ಕೆ ತ್ಯಾಪಿ ಹಚ್ಚುವುದಿಲ್ಲ. ಸೊ ಯೇಸು ಸ್ವಾಮಿ ಇಲ್ಲಿ ಏನು ಹೇಳ್ತಾ ಇರುವಂಥದ್ದು? ಯಾವ ಯೇಸು
ಮೊದಲಿಂಗನಾಗಿ ನಾವು ಗುರುತಿಸುತ್ತೇವೋ ಆ ಯೇಸು ನಮಗೆ ಕೊಟ್ಟಿರುವಂಥ ಆದೇಶ ಇದು. ನಾವು ಉಪವಾಸ ಮಾಡುವಂಥ ಸಮಯ ಇದಾಗಿದೆ. ಯಾಕಂದ್ರೆ ಆತನು ಈಗ ನಮ್ಮ ಸಂಗಡ ಇಲ್ಲ, ಆದರೆ ಆತನು ತಿರುಗಿ ಬರಲಿಕ್ಕಿದ್ದಾನೆ. ಆ ಸಮಯ ನಾವು ಉಪವಾಸ ಮಾಡುವುದನ್ನು ನಿಲ್ಲಿಸಬಹುದು. ಅಲ್ಲಿಯವರೆಗೆ ನಾವು ಉಪವಾಸ ಮಾಡತಕ್ಕದ್ದು ಮಾಡುವರು ಅಂತ ಯೇಸು ಸ್ವಾಮಿ ಸ್ವತಃ ಹಳೆಯ ಒಡಂಬಡಿಕೆಯಲ್ಲಿ ಯೋವೇಲನ ಪ್ರವಾದನೆಯ ಗ್ರಂಥ, ಆ ಸಮಯ ಎಜ್ರ ನೆಹೆಮೀಯರ ಸಮಯದಲ್ಲಿ ಇಸ್ರಾಯೇಲ್ ಜನಾಂಗ ಬಾಬೇಲ್ ದೇಶದ ಗುಲಾಮತ್ವದಿಂದ ವಾಪಸ್ ಬಂದಿದ್ದಾರೆ. ಅಲ್ಲಿ ಯೋವೇಲನು ಉಪವಾಸ ಮಾಡ್ರಿ, ಆ ದೇವರ ಕರೆ ಯೆಹೋವನು ಇಂತನ್ನುತ್ತಾನೆ, ಉಪವಾಸ ಮಾಡ್ರಿ, ಗೋಳಾಡಿರಿ, ತಗ್ಗಿಸಿಕೊಳ್ಳ್ರಿ ಅಂತ ಹೇಳ್ತಾ ಇರುವಾಗ ಅದು ದೇವರ ಆದೇಶ. ಇಲ್ಲಿ ಯೇಸು ಸ್ವಾಮಿ ಸ್ವತಃ ಆತನು ಈ ಒಂದು ಉಪವಾಸದ ಕುರಿತು ಹೇಳುವಂಥದ್ದನ್ನು ನೋಡ್ತೇವೆ. ಇನ್ಫ್ಯಾಕ್ಟ್ ಆತನು ಬರುವವರೆಗೆ, ಯೇಸು ಸ್ವಾಮಿ ತಿರುಗಿ ಬರುವವರೆಗೆ ನಾವು ಉಪವಾಸದ ಆ ಒಂದು ಶಿಸ್ತನ್ನು, ಆತ್ಮಿಕ ಶಿಸ್ತನ್ನು ನಾವು ಪಾಲಿಸುವಂಥವರಾಗಿರಬೇಕು. ಬೈಬಲ್ನಲ್ಲಿ ಉಪವಾಸ ಮಾಡಿದ ಅನೇಕ ಉದಾಹರಣೆಗಳನ್ನು ಕಾಣ್ತೇವೆ. ಮತ್ತಾಯ ಈ ಒಂದು ವಿಮೋಚನ ಕಾಂಡ 34ನೇ ಅಧ್ಯಾಯ, ಮೋಶೆ 28ನೇ ವಚನದಲ್ಲಿ ಮೋಶೆ ಉಪವಾಸ ಪ್ರಾರ್ಥನೆ ಮಾಡುವುದನ್ನು ನಾವು ಕಾಣ್ತೇವೆ. ಮೊದಲನೇ ಸಮುವೇಲ 1ನೇ ಅಧ್ಯಾಯ 7ನೇ ವಚನ ನೋಡುವಾಗ ಹನ್ನಳು ಉಪವಾಸ ಮಾಡುವಂಥದ್ದನ್ನು ನೋಡ್ತೇವೆ. 2ನೇ ಸಮುವೇಲ 12ನೇ ಅಧ್ಯಾಯ ಅರಸನಾದ ದಾವೀದನು ಉಪವಾಸ ಮಾಡುವಂಥದ್ದನ್ನು ನಾವು ನೋಡ್ತೇವೆ. ಮೊದಲನೇ ಅರಸು 19ನೇ ಅಧ್ಯಾಯ 8ನೇ ವಚನ ಎಲೀಯನು ಉಪವಾಸ ಮಾಡುವಂಥದ್ದನ್ನು ನೋಡ್ತೇವೆ. ದಾನಿಯೇಲನ ಪುಸ್ತಕ 9ನೇ ಅಧ್ಯಾಯ ದಾನಿಯೇಲನು ಉಪವಾಸ ಮಾಡುವಂಥದ್ದನ್ನು ನೋಡ್ತೇವೆ. ಪ್ರಿಯರೇ, ಯೇಸು ಸ್ವಾಮಿ ಸ್ವತಃ ಉಪವಾಸ ಮಾಡಿದರು. ಉಪವಾಸದ ಕರೆ ಅಂತ ನಾವು ಹೇಳುವಾಗ ನಮ್ಮ ರಕ್ಷಕನು, ನಮ್ಮ ಒಡೆಯನು, ನಮಗೋಸ್ಕರ ಶಿಲುಬೆಯ ಮೇಲೆ ಪ್ರಾಣ ಕೊಟ್ಟ ಆತನು, ಎಲ್ಲ ರೀತಿಯಾಗಿ ಪರಿಶುದ್ಧ ಜೀವಿತ ಜೀವಿಸಿದಂಥ ಯೇಸು ಸ್ವಾಮಿ, ಆತನಿಗೆ ಉಪವಾಸ ಮಾಡುವ ಅವಶ್ಯಕತೆ ಇರಲಿಲ್ಲ. ಪಾಪವನ್ನು ನಿತ್ಯವೂ ಜಯಿಸುತ್ತಾ ಜೀವಿಸ್ತಾ ಇದ್ದಂಥ ಆ ಯೇಸು ಉಪವಾಸ ಮಾಡಿದನೆಂಬುದಾಗಿ ಮತ್ತಾಯ 4:1-2 ವಚನದಲ್ಲಿ ನೋಡ್ತೇವೆ. 40 ದಿವಸ ಯೇಸು ಸ್ವಾಮಿಯೇ ಸ್ವತಃ ಉಪವಾಸ ಮಾಡಿದರು. ವಾಕ್ಯ ಹೇಳ್ತದೆ, ಆಗ ಯೇಸು ಸೈತಾನನಿಂದ ಶೋಧಿಸಲ್ಪಡುವುದಕ್ಕಾಗಿ ಆತ್ಮನು ಆತನ ಅಡವಿಗೆ ಒಯ್ದನು. ಆತನು 40 ದಿವಸ ಹಗಲಿರುಳು ಉಪವಾಸವಿದ್ದ ತರುವಾಯ ಆತನಿಗೆ ಹಸಿವಾಯಿತು. 40 ದಿವಸ ಯೇಸು ಸ್ವಾಮಿ ಉಪವಾಸ ಮಾಡಿದರು. ಆದಿಸಭೆಯ ಒಂದು ಶಿಸ್ತು ಕೂಡ, ಆದಿಸಭೆಯ ಕ್ರಮ ಕೂಡ ನಾವು ಗಮನಿಸ್ತೇವೆ. ಉಪವಾಸ ಮಾಡ್ತಾ ಇದ್ದಾರೆ. ಇನ್ಫ್ಯಾಕ್ಟ್ ಹೊಸ ಒಡಂಬಡಿಕೆಯಲ್ಲಿ ವಿವಿಧ ಸಂದರ್ಭಗಳಲ್ಲಿ ನಾವು ನೋಡ್ತೇವೆ. ಲೂಕನ್ ಸ್ವಾರ್ಥ 2ನೇ ಅಧ್ಯಾಯ 37ನೇ ವಚನದಲ್ಲಿ ಉಪವಾಸ ಮಾಡಿರುವಂತಹ ವಿಷಯದ ಕುರಿತು ಪ್ರಸ್ತಾಪವಾಗ್ತದೆ. ಅಂತಿಯೋಕ್ಯ ಸಭೆ 13ನೇ ಅಧ್ಯಾಯ ಅಪೊಸ್ತಲರ ಕೃತ್ಯ, ಅಂತಿಯೋಕ್ಯದ ಸಭೆಯಾಗಿ, ಒಬ್ಬಂಟಿಗರಾಗಿ ಅಲ್ಲ, ಸಭೆಯಾಗಿ ಅವರು ಉಪವಾಸಕ್ಕಾಗಿ ಕೂತಿದ್ದಾರೆ, ಉಪವಾಸ ಪ್ರಾರ್ಥನೆಗಾಗಿ ಕೂತಿದ್ದಾರೆ. 14ನೇ ವಚನಕ್ಕೆ ಹೋಗುವಾಗ ಪೌಲ ಬಾರ್ನಬರು ಉಪವಾಸ ಮಾಡ್ತಾ ಇದ್ದಾರೆ. ಆದಿ ಸಭೆ ಉಪವಾಸದ ಶಿಸ್ತನ್ನು ಪಾಲಿಸ್ತಾ ಇತ್ತು, ಉಪವಾಸದ ಕ್ರಮವನ್ನು ಪಾಲಿಸ್ತಾ ಇತ್ತು. ಇಂದು ನಾವು ಯಾಕೆ ಮಾಡ್ತೇವೆ ಅನ್ನುವ ಪ್ರಶ್ನೆ ಒಂದು ವೇಳೆ ನಾವು ಕೇಳುವುದಾಗಿದ್ದಲ್ಲಿ, ನಮ್ಮಲ್ಲಿ ಅನೇಕರಿಗೆ ಉಪವಾಸದ ಶಿಸ್ತು ಕೂಡ ಗೊತ್ತಿಲ್ಲ, ಉಪವಾಸದ ಪ್ರಾರ್ಥನೆಯ ಕ್ರಮ ಕೂಡ ಗೊತ್ತಿಲ್ಲ, ಉಪವಾಸದ ವಿಷಯದಲ್ಲಿ ದೇವರ ವಾಕ್ಯದ ಆ ಆದೇಶಗಳನ್ನು ಕೂಡ ಪಾಲಿಸ್ತಾ ಇಲ್ಲ, ಆ ವಿಷಯದಲ್ಲಿ ಗಮನಿಸ್ತಾನೂ ಇಲ್ಲ. ಗಮನಿಸ್ರಿ, ಇಲ್ಲಿ ದೇವರ ವಾಕ್ಯ, ದೇವರ ಜನರು ದೇವರಿಗೋಸ್ಕರ ಉಪವಾಸದ ಕಾರ್ಯ ಮಾಡ್ತಾ ಇದ್ದಾರೆ. ಆತನ ಆಜ್ಞೆಗೆ ವಿಧೇಯರಾಗಿ ಅವರು ಉಪವಾಸ ಮಾಡುವಂಥದ್ದನ್ನು ನಾವು ನೋಡ್ತೇವೆ. ಉದ್ದೇಶ ನಾವು ಗಮನಿಸಬೇಕು. ಕರೆ
ಉಪವಾಸದ ಕರೆ ಹೌದು ಆತನು ಕೊಡ್ತಾ ಇದ್ದಾನೆ. ಉಪವಾಸ ಮಾಡ್ರಿ, ಉಪವಾಸ ಮಾಡ್ರಿ, ಉಪವಾಸ ಮಾಡ್ರಿ, ಉಪವಾಸದ ಪ್ರಾರ್ಥನೆ ಮಾಡ್ರಿ. ಬಟ್ ಉದ್ದೇಶ ಏನು? ಯಾಕೆ ಉಪವಾಸ ಮಾಡಬೇಕು? ಕೆಲವೊಂದು ಸಾರಿ ನಾವು ನಮ್ಮ ಉಪವಾಸದ ಮುಖಾಂತರ ತಪ್ಪಾದ ಉದ್ದೇಶ ಇಟ್ಕೊಂಡಿರ್ತೇವೆ. ಉಪವಾಸದ ಮುಖಾಂತರ ಏನಂತ, ಇದು ಆಕ್ಚುಲಿ ದೇವರನ್ನ ವಂಚಿಸುವ ವಿಧಾನ. ಓಕೆ, ದೇವರನ್ನೇ ವಂಚಿಸುವಂಥದ್ದು, ದೇವರಿಗೆ ಟೊಪ್ಪಿಗೆ ಹಾಕೋ ಕೆಲಸ ಮಾಡೋ ಉದ್ದೇಶ ಕೆಲವ್ರದ್ದು ಉಪವಾಸದ ಮುಖಾಂತರ. ಏನು ಹಂಗೆ ನಾವು ಮಾಡ್ತೀವಿ, ದೇವರು ಮಾಡಲು ಬಯಸದ ಸಂಗತಿಗಳನ್ನ ಮಾಡು ಅಂತ ಹೇಳಿ ಉಪವಾಸ ಕುಂತಿರ್ತೇವೆ. ದೇವರು ಮಾಡಲು ಬಯಸುವುದಿಲ್ಲ ಅದನ್ನ. ಓಕೆ, ದೇವರು ಆ ಕೆಲಸ ಮಾಡುವುದಕ್ಕೆ ಬಯಸುವುದಿಲ್ಲ, ಆದರೆ ಅದನ್ನ ಮಾಡು ಅಂತ ಸತ್ಯಾಗ್ರಹಕ್ಕೆ ಕುಳಿತಿರುವಂಥ ಜನರು. ಜಾಗ್ರತೆ ಸಾಧ್ಯ ಇಲ್ಲ. ದೇವರನ್ನ ಆತನ ಉದ್ದೇಶಗಳನ್ನ ನಿನ್ನ ಉಪವಾಸದ ಮುಖಾಂತರ ನೀನು ಆತನನ್ನು ಬದಲಾಯಿಸುವುದಕ್ಕೆ ಸಾಧ್ಯ ಇಲ್ಲ. ಬದಲಾಯಿಸುವಂಥ ಯೋಚನೆ ಕೂಡ ಮಾಡಬೇಡ. ವಂಚನೆ, ಅದು ಮ್ಯಾನಿಪುಲೇಷನ್. ಉಪವಾಸಕ್ಕೆ ಕೂತಿದ್ದಿ, ಅದರ ನಿನ್ನ ಮುಖ್ಯ ಮೂಲ ಉದ್ದೇಶ ಬೇರೆನೇ ಇದೆ. ದೇವರ ಚಿತ್ತದ ವಿರುದ್ಧವಾಗಿ, ದೇವರ ಸ್ವಭಾವದ ವಿರುದ್ಧವಾಗಿ, ದೇವರ ಯೋಜನೆಗಳ ವಿರುದ್ಧವಾಗಿ, ದೇವರು ನನಗೆ ಅನುಕೂಲವಾಗುವಂತೆ ಸ್ವಾರ್ಥ ಆಧಾರಿತವಾದ ವಿಷಯಗಳನ್ನ ಆತನು ನನಗೆ ಅನುಗ್ರಹಿಸಬೇಕು, ಅದನ್ನು ಸಾಧ್ಯಗೊಳಿಸಬೇಕು ಅಂತ ಉಪವಾಸ ಮಾಡುವಂಥದ್ದು. ಪರೀಕ್ಷೆಯಲ್ಲಿ ಏನಂತಾರೆ, ಕಾಪಿ ಮಾಡಿ ಅಭ್ಯಾಸ ಮಾಡಿದೆ ಮತ್ತು ಉಪವಾಸ ಪ್ರಾರ್ಥನೆ ಮಾಡು, ದೇವರೇ ಪಾಸ್ ಮಾಡು ಅಂತ. ದೇವರೇ ಪಾಸ್ ಮಾಡು. ಅಭ್ಯಾಸ ಮಾಡಿಲ್ಲ, ಅಭ್ಯಾಸ ಮಾಡಬೇಕಾದ ಸಮಯದಲ್ಲಿ ಮೊಬೈಲ್ ಹಿಡ್ಕೊಂಡು ಕೂತ್ಕೊಂಡು, ಅಭ್ಯಾಸ ಮಾಡಬೇಕಾದ ಸಮಯದಲ್ಲಿ ಫಾಲ್ತು ತಿರುಗಿ, ಓಕೆ, ಆಮೇಲೆ ಉಪವಾಸದ ಪ್ರಾರ್ಥನೆ, ದೇವರೇ ನನ್ನ ಪಾಸ್ ಮಾಡು. ಒಂದು ವೇಳೆ ದೇವರು ಆ ರೀತಿಯಾಗಿ ಮಾಡಿದರೆ ಏನಾಗ್ತದೆ? ಸರಿನಾ ತಪ್ಪಾ ಅದು? ನಿಮಗೆ ಗೊತ್ತಿದೆ ಅಲ್ವಾ? ಈ ರೀತಿಯಾಗಿ ವಂಚಿಸುವ ಉದ್ದೇಶದೊಂದಿಗೆ ಉಪವಾಸ ಮಾಡುವಂಥದ್ದು ಸರಿಯಲ್ಲ. ಇನ್ನೊಂದು ಉದ್ದೇಶ ನಾವು ಈಗಾಗಲೇ 16ರಿಂದ ಓದಿದ್ದೇವೆ, ಮತ್ತಾಯ 6:16. ಏನದು? ಕಪಟಿಗಳಂತೆ ಮುಖವನ್ನು ಸಪ್ಪಗೆ ಮಾಡಿಕೊಂಡು ಏನು ಉಪವಾಸಿಗಳಂತ ಜನರಿಗೆಲ್ಲ ತೋರಿಸುವಂಥದ್ದು. ಇದು ಉಪವಾಸ ಮಾಡುವಂಥದ್ದು ಯಾವ ಉದ್ದೇಶಕ್ಕಾಗಿ? ತಮ್ಮ ಭಕ್ತಿಯ ಪ್ರದರ್ಶನಕ್ಕಾಗಿ. ತಮ್ಮ ಭಕ್ತಿಯ ಪ್ರದರ್ಶನ ಎಲ್ಲರಿಗೂ ತೋರಿಸ್ಬೇಕಾಗಿದೆ. ಅವರು ಏನಂತ? ನಾವು ವಿಶ್ವಾಸಿಗಳು, ನಾವು ಬಿಲೀವರ್ಸು, ನಾವು ನಿಮ್ಮಂಗಲ್ಲ, ನೀವು ಬರೇ ಹೊಟ್ಟೆ ಬಾಕರು, ಓಕೆ, ನೀವು ಬರೇ ತಿನ್ಕೊಂಡು ಕುಂತಿರ್ತೀರಿ, ನಾನು ಉಪವಾಸ ಮಾಡ್ತೀನಿ. ಭಕ್ತಿಯ ಪ್ರದರ್ಶನಕ್ಕೋಸ್ಕರ ಮಾಡುತ್ತಿರುವ ಉಪವಾಸ. ಯೇಸು ಸ್ವಾಮಿ ಅದನ್ನು ಹೇಳ್ತಾ ಇದ್ದಾರೆ, ಉಪವಾಸ ಮಾಡುವಾಗ ಕಪಟಿಗಳಂತೆ ಮುಖವನ್ನು ಸಪ್ಪಗೆ ಮಾಡಿಕೊಳ್ಳಬೇಡ್ರಿ. ಅವರು ತಾವು ಉಪವಾಸಗಳೆಂದು ಜನರಿಗೆ ತೋರುವುದಕ್ಕಾಗಿ ತಮ್ಮ ಮುಖಗಳನ್ನು ಏನ್ ಮಾಡ್ತಾರೆ? ವಿಕಾರ ಮಾಡಿಕೊಳ್ಳುತ್ತಾರೆ. ಅವರು ತಮಗೆ ಬರತಕ್ಕ ಫಲವನ್ನು ಹೊಂದಿದ್ದಾಯಿತೆಂದು ನಿಮಗೆ ಸತ್ಯವಾಗಿ ಹೇಳ್ತೇನೆ. ನಿನ್ನ ಭಕ್ತಿಯ ಪ್ರದರ್ಶನಕ್ಕಾಗಿ ಉಪವಾಸ ಮಾಡಬೇಡ. ಬೇರೆಯವರಿಗೆ ಗೊತ್ತಾಗ್ಲಿ ಅಂತ ಉಪವಾಸ ಮಾಡಬೇಡ. ಎಲ್ಲಿ ಹೊಂಟಿರಿ? ಪ್ರಾರ್ಥನೆಗೆ ಹೊಂಟಿನಲ್ಲ, ಉಪವಾಸ ಪ್ರಾರ್ಥನೆ. ಏನೋ ಉದ್ದೇಶಪೂರ್ವಕವಾಗಿ ಉಪವಾಸ ಪ್ರಾರ್ಥನೆ, ಎಲ್ಲರಿಗೂ ಗೊತ್ತಾಗ್ಬೇಕೇನಂತ ಉಪವಾಸ ಪ್ರಾರ್ಥನೆ ಅಂದ್ರೆ, ಪಾಪ ಅವರು ಏನು ಊಟ ಮಾಡಿಲ್ಲ, ಅವರು ಚಹಾ ಕುಡ್ದಿಲ್ಲ, ಅವರು ಏನೇನು ತಿಂದಿಲ್ಲ. ಸೊ ಉಪವಾಸ ಪ್ರಾರ್ಥನೆ ಅದು ಹೇಳುವಾಗ ಉದ್ದೇಶ ಆಕ್ಚುಲಿ ಎಲ್ಲರಿಗೂ ಗೊತ್ತಾಗ್ಲಿ, ನಾನು ಬಹಳ ಭಕ್ತಿವಂತ ವ್ಯಕ್ತಿ, ಉಪವಾಸ ಮಾಡುವಂಥ ವ್ಯಕ್ತಿ, ಓಕೆ, ನಾನು ನಿನಗಿಂತ ಸ್ಪೆಷಲ್, ನಾನು ನಿನಗಿಂತ ಬೆಟರ್, ಉತ್ತಮ ಅಂತ ತಿಳಿಸುವುದಕ್ಕೋಸ್ಕರ ಉಪವಾಸ ಮಾಡುವಂಥದ್ದು. ಸೊ ಯಾವ ಉದ್ದೇಶಕ್ಕಾಗಿ ನಾವು ಉಪವಾಸ ಮಾಡಬೇಕು? ವಾಕ್ಯ ಆಧಾರಿತವಾಗಿ ನಾವು ನೋಡ್ತೇವೆ ಪ್ರಿಯರೇ. ಬಂಧನಗಳಿಂದ ಬಿಡುಗಡೆಯಾಗುವುದಕ್ಕೋಸ್ಕರ, ಬಿಡುಗಡೆಗೊಳಿಸುವುದಕ್ಕಾಗಿ, ಬಲಕ್ಕಾಗಿ, ಶಕ್ತಿಗಾಗಿ, ದೇವರ ಸಾನ್ನಿಧ್ಯ ನನ್ನಲ್ಲಿ, ನಮ್ಮ ಮನೆಯಲ್ಲಿ, ನಮ್ಮ ಕುಟುಂಬದಲ್ಲಿ
ಕಂಡು ಬರೋದಕ್ಕಾಗಿ ನಾವು ಉಪವಾಸ ಮಾಡುವಂಥವ್ರಾಗಬೇಕು. ಎಜ್ರನ ಪುಸ್ತಕ 8ನೇ ಅಧ್ಯಾಯ 23ನೇ ವಚನದಲ್ಲಿ ಇನ್ಫ್ಯಾಕ್ಟ್ ನಾವು ಉಪವಾಸ ಮಾಡೋದಕ್ಕಾಗಿ 3 ಕಾರಣಗಳನ್ನು ನಾವು ಗಮನಿಸೋಣ. ಮೊದಲನೆಯದು, ಇಲ್ಲಿ ಪರಲೋಕದಲ್ಲಿ ನಮ್ಮ ಸ್ವರ, ನಮ್ಮ ಧ್ವನಿ ಪರಲೋಕದಲ್ಲಿ ತಲುಪುವುದಕ್ಕಾಗಿ ವಾಕ್ಯ ಹೇಳ್ತದೆ. ಎಜ್ರನ ಪುಸ್ತಕ 8:23, ನಾವು ಈ ಕಾರಣದಿಂದ ಉಪವಾಸ ಮಾಡಿ ದೇವರನ್ನ ಪ್ರಾರ್ಥಿಸಲು ಆತನು ನಮಗೆ ಪ್ರಸನ್ನನಾದನು. ಅನೇಕ ಸಾರಿ ನಮ್ಮ ಹೊಟ್ಟೆ ತುಂಬಿ ಪ್ರಾರ್ಥನೆ ಮಾಡುವಾಗ ಮಾಡಿದರೆ ಮಾಡು, ಇಲ್ಲಾಂದ್ರೆ ಬಿಡು. ಅನೇಕ ಪ್ರಾರ್ಥನೆಗಳು ನಮ್ಮ ಸ್ವಭಾವವನ್ನು ಸಹ ಸೂಚಿಸ್ತದೆ. ನಮ್ಮ ಸ್ವಭಾವವೂ ಕೂಡ ನಮ್ಮ ಪ್ರಾರ್ಥನೆಗಳಲ್ಲಿ ಕಂಡು ಬರ್ತದೆ. ಏನು ಹೊಟ್ಟೆ ತುಂಬ ತಿಂದು ಏನು ಆಕ್ಚುಲಿ ಏನು ಅವಶ್ಯಕತೆ ಇಲ್ಲ ನಮಗೆ. ಸೊ ಆ ರೀತಿಯಾಗಿ ದೇವರೇ ಮಾಡಿದ್ರೆ ಮಾಡು, ಬಿಟ್ರೆ ಬಿಡು. ಆದರೆ ಇಲ್ಲಿ ಈ ಪುಸ್ತಕ, ಎಜ್ರನ ಪುಸ್ತಕದಲ್ಲಿ ಇಸ್ರಾಯೇಲ್ ಜನಾಂಗ ಏನಂತಾರೆ, ಆ ಒಂದು ಸೆರೆಯಾಳುಗಳಾಗಿ ಬಂದಂಥ ಈ ಜನರು ಹಿಂತಿರುಗಿ ಬಂದು ಜನರಾಗಿ ದೇವರನ್ನ ಹುಡುಕುವ ಸಮಯ, ನಾಯಕರಾಗಿ ಅನೇಕ ಸಾರಿ ಈ ಹೋರಾಟ ಎದುರಿಸ್ತೇವೆ. ಪ್ರಾರ್ಥನೆಗೆ ಉತ್ತರ ಸಿಗ್ತಾ ಇಲ್ಲ. ದೇವರ ಪ್ರಾರ್ಥನೆಗಳು ಕೇಳ್ತಾ ಇದ್ದಾನೋ, ಆ ಪ್ರಾರ್ಥನೆಗಳು ದೇವರ ಸಾನ್ನಿಧ್ಯ ತಲುಪ್ತಾ ಇವೆಯೋ ಅನ್ನುವಂಥ ಆ ಪ್ರಶ್ನೆಗಳು ಉದ್ಭವವಾಗುವಾಗ ಉಪವಾಸ ಮಾಡಿದ್ದೀರಾ? ಆ ಪ್ರಶ್ನೆ ನಾವು ಕೇಳಬೇಕು. ಉಪವಾಸ ಮಾಡಿ ಪ್ರಾರ್ಥಿಸಿದ್ದೀರೋ? ಆ ಪ್ರಶ್ನೆ ಕೇಳಬೇಕು. ಯಾಕಂದ್ರೆ ಇಲ್ಲಿ ಹೇಳ್ತದೆ, ನಾವು ಈ ಕಾರಣದಿಂದ ಉಪವಾಸ ಮಾಡಿ ದೇವರನ್ನ ಪ್ರಾರ್ಥಿಸಲು ಆತನು ನಮಗೆ ಪ್ರಸನ್ನನಾದನು. ಆತನ ಸಾನ್ನಿಧ್ಯ ನಮ್ಮ ಮಧ್ಯದಲ್ಲಿ ಬಂತು. ಇನ್ಫ್ಯಾಕ್ಟ್ ನಮ್ಮ ಪ್ರಾರ್ಥನೆಗಳು ಆತನ ಸಾನ್ನಿಧ್ಯವನ್ನು ಸೇರಿದವು. ಆತನ ಸಾನ್ನಿಧ್ಯಕ್ಕೆ ಸೇರುವ ಸಾಮರ್ಥ್ಯ ಉಪವಾಸ ಪ್ರಾರ್ಥನೆಗೆ ವಿಶೇಷವಾಗಿ ಉಂಟು. ಅದಕ್ಕಾಗಿ ಪ್ರತ್ಯೇಕವಾಗಿ ನಾವು ಉಪವಾಸ ಮಾಡಬೇಕು. ದಾನಿಯೇಲನ ಪುಸ್ತಕ 9ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ, ದೇವರ ಸಾನ್ನಿಧ್ಯವನ್ನು ಸೇರುವಂತಹ ಸಾಮರ್ಥ್ಯ ಅಷ್ಟೇ ಅಲ್ಲ, ದೇವರ ಸ್ವರ ಕೂಡ ಕೇಳಬೇಕಾದಲ್ಲಿ. ಈ 9ನೇ ಅಧ್ಯಾಯದ 2-3 ವಚನ, ದಾನಿಯೇಲನಾದ ನಾನು ಶಾಸ್ತ್ರಗಳನ್ನು ಪರೀಕ್ಷಿಸಿ ಯೆಹೋವನು ಪ್ರವಾದಿಯಾದ ಯೆರೆಮೀಯನಿಗೆ ದಯಪಾಲಿಸಿದ ವಾಕ್ಯಾನುಸಾರ ಯೆರೂಸಲೇಮ್ ಹಾಳು ಬಿದ್ದಿರಬೇಕಾದ ಪೂರ್ಣ ಕಾಲದ ವರ್ಷಗಳ ಸಂಖ್ಯೆ 70 ತಿಳಿದು ಉಪವಾಸವಿದ್ದು ಗೋಣಿ ತಟ್ಟು ಸುತ್ತಿಕೊಂಡು ಬೂದಿ ಬಳೆದುಕೊಂಡು ಕರ್ತನಾದ ದೇವರ ಕಡೆಗೆ ಮುಖವೆತ್ತಿ ಪ್ರಾರ್ಥನೆ ವಿಜ್ಞಾಪನೆಗಳಲ್ಲಿ ನಿರತನಾದೆನು. ಇಲ್ಲೇನ್ ಮಾಡ್ತಾ ಇದ್ದಾನೆ ದಾನಿಯೇಲನು? ವಾಕ್ಯ ಈ ರೀತಿಯಾಗಿ ಹೇಳ್ತದೆ, ಯೆರೆಮೀಯನ ಪುಸ್ತಕದಲ್ಲಿ ದೇವರೇ ನೀನು ನಿನ್ನ ವಾಕ್ಯದಲ್ಲಿ ಈ ರೀತಿಯಾದ ಮಾತನ್ನ ಕೊಟ್ಟಿದ್ದಿ, ಈ ಮಾತನ್ನ ನೀನು ಹೇಳಿದ್ದಿ, ವಾಕ್ಯದಲ್ಲಿ ಹೇಳಿದ್ದಿ. ಓಕೆ, ಯೆರೆಮೀಯನ ಪುಸ್ತಕದಲ್ಲಿ ಬರೆದಿರುವ ಈ ವಾಕ್ಯ ಈಗ ನೆರವೇರಬೇಕು. ಅದಕ್ಕಾಗಿ ನಾನು ಈ ವಾಕ್ಯ ನೆರವೇರುವುದಕ್ಕಾಗಿ, ವಾಗ್ದಾನ ನೆರವೇರುವುದಕ್ಕಾಗಿ, ಪ್ರವಾದನೆ ನೆರವೇರುವುದಕ್ಕಾಗಿ ಉಪವಾಸ ಕುಳಿತು ಅವನು ದೇವರನ್ನ ಹುಡುಕುವ, ದೇವರ ಸಾನ್ನಿಧ್ಯವನ್ನು ಬಯಸುವ ಪ್ರಾರ್ಥನೆ ವಿಜ್ಞಾಪನೆಗಳಲ್ಲಿ ನಿರತನಾದನು ಎಂದು ನಾವು ತಿಳಿದುಕೊಳ್ತೇವೆ. ಪರಲೋಕದ ಸ್ವರ, ಪರಲೋಕದಲ್ಲಿ ಆ ಸ್ವರ ತಲುಪುವುದಕ್ಕಾಗಿ ನಿನ್ನ ವಾಕ್ಯ ಸ್ವಾಮಿ, ನಿನ್ನ ವಾಕ್ಯ ಸ್ವಾಮಿ. ಅನೇಕ ಸಾರಿ ವಾಗ್ದಾನಗಳನ್ನು ಅರಿಕೆ ಮಾಡ್ತೇವೆ ಅಲ್ವಾ? ವಾಗ್ದಾನಗಳನ್ನು ಅರಿಕೆ ಮಾಡ್ತೇವೆ. ಆ ವಾಗ್ದಾನಗಳು ನೆರವೇರುವುದಕ್ಕೋಸ್ಕರ ನಾವು ಉಪವಾಸವಿದ್ದು ಪ್ರಾರ್ಥಿಸುತ್ತೇವೋ? ದಾನಿಯೇಲನು ಮಾಡಿದ್ದದು. ಯೆರೆಮೀಯನ ಪುಸ್ತಕ ತೆಗೆದುಕೊಳ್ಳುತ್ತಾನೆ, ಅಲ್ಲಿ ಓದ್ತಾನೆ, ಸಮಯದ ಪ್ರಕಾರ, ಕಾಲದ ಪ್ರಕಾರ ಈಗ ನಾವು ಇಸ್ರಾಯೇಲ್ ದೇಶದ ಯೆರೂಸಲೇಮ್ ಪಟ್ಟಣದ ಬಿಡುಗಡೆಗೋಸ್ಕರ, ಸ್ವಾಧೀನವಾಗುವುದಕ್ಕೋಸ್ಕರ ನಾವು ಪ್ರಾರ್ಥಿಸಬೇಕು. ವಾಕ್ಯ ಹೇಳ್ತದೆ, ವಾಗ್ದಾನ ಹೇಳ್ತದೆ, ಅದು ನೆರವೇರಬೇಕಂತ ದೇವರ ಸಾನ್ನಿಧ್ಯದಲ್ಲಿ ಅವನು ಸಮಯ ಕೊಡುವಂಥದ್ದನ್ನು ನೋಡ್ತೇವೆ. ಅದಕ್ಕೆ ನಾವು 21-22 ವಚನ ನಾವು ನೋಡುವಾಗ, ಮೊದಲು ನನ್ನ ಕನಸಿನಲ್ಲಿ ಕಂಡ ಗಬ್ರಿಯೇಲನೆಂಬ ಪುರುಷನು ಹಸುರುಸುರಾಗಿ ಹಾರಿ ಬಂದು
ಸಂಧ್ಯಾ ನೈವೇದ್ಯ ಸಮಯದಲ್ಲಿ ನನ್ನನ್ನು ಸೇರಿ ನನ್ನೊಂದಿಗೆ ಹೀಗೆ ಮಾತನಾಡಿ ಉಪದೇಶಿಸಿದನು. ದಾನಿಯೇಲನೇ, ನಿನಗೆ ಜ್ಞಾನ ಬೋಧೆ ಮಾಡುವುದಕ್ಕಾಗಿ ಈಗ ಬಂದೆನು. ಉಪವಾಸ ಪ್ರಾರ್ಥನೆ ಮಾಡಿದ್ದಾನೆ. ಅದಕ್ಕೆ ಸದುತ್ತರವಾಗಿ ದೇವರು ಗಬ್ರಿಯಲ್ ದೂತನನ್ನು ದೇವರು ಅವರ ಕಡೆಗೆ ಕಳಿಸ್ತಾನೆ. ಪರಲೋಕದ ಸ್ವರ ನಿಮಗೆ ಕೇಳಬೇಕಾಗಿದೆಯೋ? ಎಲ್ಲ ಮಾಡಿ ಆಗಿದೆ, ಆದರೆ ಏನೋ ಒಂಥರ ಬರ್ಡ್ ಆಗಿಬಿಟ್ಟಿದ್ದೀವಿ, ಡ್ರೈ ಆಗಿಬಿಟ್ಟಿದ್ದೀವಿ. ನಮಗೆ ಪರಲೋಕ ಭಾಳ ದೂರ ಅನ್ನಿಸ್ತಾ ಇದೆ. ಅನೇಕ ಸಾರಿ ಭಾಳ ಪರಲೋಕ ದೂರ ಅನ್ನಿಸ್ತಾ ಇರೋದಕ್ಕೆ ಕಾರಣ ಹೊಟ್ಟೆ ತುಂಬುತ್ತಾ ಇದೆ. ಅದಕ್ಕೆ ಹೊಟ್ಟೆ ಏನು ರಜೆ ಕೊಡ್ತಾ ಇಲ್ಲ. ನಾವು ಕೆಲಸಕ್ಕೆ ರಜೆ ಕೊಡ್ತೇವೆ. ಕೆಲವೊಂದು ಸಾರಿ ಚರ್ಚ್ಗೆ ಕೂಡ. ಇವತ್ತು ಆ್ಯಕ್ಚುಲಿ ಅರ್ಜೆಂಟ್ ಮ್ಯಾಚ್ ಇತ್ತಲ್ಲ, ಫುಟ್ಬಾಲ್ ಮ್ಯಾಚು. ಛೇ 6 ಗಂಟೆಯಿಂದ ಕೆಲವರು ಕೂತ್ಕೊಂಡು ಬಿಟ್ಟಿದ್ದಾರೆ. ಅದಕ್ಕೆಲ್ಲ ಚರ್ಚಿಗೆ ರಜೆ ಕೊಡ್ತಾರೆ, ಆರಾಧನೆಗೆ ರಜೆ ಕೊಡ್ತಾರೆ, ಪ್ರಾರ್ಥನೆಗೆ ರಜೆ ಕೊಡ್ತಾರೆ. ಹೊಟ್ಟೆಗೆ ರಜೆ ಇಲ್ಲ. ಪರಲೋಕದ ಧ್ವನಿ ನಮಗೆ ಅನೇಕ ಸಾರಿ ಕೇಳದಿರುವುದಕ್ಕೆ ಮುಖ್ಯವಾದ ಕಾರಣ ಈ ರೀತಿಯಾದಂಥ ಸ್ಥಿತಿ. ಯೆಶಾಯ 58ರಲ್ಲಿ ನಾವು ಇನ್ನೊಂದು ಕಾರಣ ನೋಡ್ತೇವೆ, ಯಾಕೆ ಉಪವಾಸ ಮಾಡಬೇಕು. ಉಪವಾಸದ ಉದ್ದೇಶ ನಾವು ಗಮನಿಸ್ತಾ ಇರುವಂತೆ, ಕಾರಣಗಳನ್ನು ಗಮನಿಸ್ತಾ ಇರುವಂತೆ, ನಮಗೆ ಪರಲೋಕದಲ್ಲಿ ನಾವು ನಮ್ಮ ಸ್ವರ ಮುಟ್ಟುವುದಕ್ಕಾಗಿ, ಪರಲೋಕದ ಸ್ವರ ನಮಗೆ ಮುಟ್ಟುವುದಕ್ಕಾಗಿ, ಅದರ ಜೊತೆಗೆ ಈ ವಚನ ನಮಗೆ ತಿಳಿಸ್ತದೆ. ಯೆಶಾಯ 58:6ರಲ್ಲಿ ನಾವು ನೋಡ್ತೇವೆ, ನೋಡ್ರಿ, ಕೇಡಿನ ಬಂಧನಗಳನ್ನು ಬಿಚ್ಚುವುದು, ನೊಗದ ಕಣ್ಣಿಗಳನ್ನು ಕಳಚುವುದು, ಜಜ್ಜಿ ಹೋದವರನ್ನ ಬಿಡುಗಡೆ ಮಾಡುವುದು, ನೊಗಗಳನ್ನೆಲ್ಲ ಮುರಿಯುವುದು, ಹಸಿದವರಿಗೆ ಅನ್ನವನ್ನು ಹಂಚುವುದು, ಅಲೆಯುತ್ತಿರುವ ಬಡವರನ್ನ ಮನೆಗೆ ಬರಮಾಡಿಕೊಳ್ಳುವುದು, ಬೆತ್ತಲೆಯವರನ್ನ ಕಂಡಾಗೆಲ್ಲ ಅವರಿಗೆ ಹೊದಿಸುವುದು, ನಿನ್ನಂತೆ ನರನಾಗಿರುವ ಯಾವನಿಗೇ ಆಗಲಿ ಮುಖ ತಪ್ಪಿಸಿಕೊಳ್ಳದಿರುವುದು, ಇವುಗಳೇ ನನಗೆ ಇಷ್ಟವಾದ ಉಪವಾಸ ವ್ರತವಲ್ಲವೇ? ಇವುಗಳೇ ನನಗೆ ಇಷ್ಟವಾದ ಉಪವಾಸ ವ್ರತವಲ್ಲವೇ? ಸೊ ಉಪವಾಸ ಪ್ರಾರ್ಥನೆ ಅಂತ ಹೇಳುವಾಗ ನಮ್ಮ ಸುತ್ತಮುತ್ತಲಿರುವ ಸಮಸ್ಯೆಗಳಿಗೆ, ನಮ್ಮ ಸುತ್ತಮುತ್ತಲಿರುವ ಕೊರತೆಗಳಿಗೆ, ಇವುಗಳನ್ನು ಗುರುತಿಸಿ ಅವುಗಳ ಬಿಡುಗಡೆಯಲ್ಲಿ ಭಾಗವಹಿಸುವಂತಹ ಕಾರ್ಯ. ಇನ್ಫ್ಯಾಕ್ಟ್ ಕಳೆದ ವಾರದಲ್ಲಿ ರಾತ್ರಿ ಹೊತ್ತು ಊಟವನ್ನು ಹಂಚುವುದಕ್ಕಾಗಿ ಸಭೆಯಿಂದ ಕೆಲವು ನಾಯಕರು ಹೋದಂಥ ಸಮಯದಲ್ಲಿ ರಾತ್ರಿ ಹೊತ್ತು, ಪ್ರಿಯರೇ, ನಮ್ಮ ಹುಬ್ಬಳ್ಳಿ ಪಟ್ಟಣದಲ್ಲಿ ರಾತ್ರಿ ಹೊತ್ತು ಊಟ ಮಾಡದೆ ಮಲಗುತ್ತಾ ಇದ್ದಂಥ ಅನೇಕರು ಸಾಲಾಗಿ ನಿಂತು ಬಂದು ನಾವು ಮಾಡಿದಂಥ ಊಟದ ಪ್ಯಾಕನ್ನು ತೆಗೆದುಕೊಂಡು ಹೋಗಿದ್ದಾರೆ. ಒಂದು ವೇಳೆ ನಾವು ಆ ರಾತ್ರಿ ಊಟವನ್ನು ಕೊಡದೆ ಹೋಗಿದ್ದಲ್ಲಿ ಆ ರಾತ್ರಿ ಅವರು ಉಪವಾಸ ಮಲಗುತ್ತಾ ಇದ್ರು. ಉಪವಾಸವಂದ್ರೆ ಏನು? ಸುತ್ತಲಿರುವ ಸಮಸ್ಯೆಗಳನ್ನ ಗುರುತಿಸಿ ಅದರಲ್ಲಿ ಭಾಗವಹಿಸುವುದಕ್ಕಾಗಿ ಕೂಡ ಕೈ ಜೋಡಿಸುವಂಥದ್ದು. ಇನ್ಫ್ಯಾಕ್ಟ್ ಮತ್ತಾಯನ ಸುವಾರ್ತೆ 17ನೇ ಅಧ್ಯಾಯ 21ನೇ ವಚನದಲ್ಲಿ, ನಿಮ್ಮ ನಂಬಿಕೆ ಕಡಿಮೆ ಆಗಿರುವುದರಿಂದಲೇ ಆಗಲಿಲ್ಲ, ಆ ದೆವ್ವ ಬಿಟ್ಟು ಹೋಗುವಂಥ ವಿಷಯಕ್ಕೆ ಸಂಬಂಧಪಟ್ಟಂತೆ ಆದ ಚರ್ಚೆಯಲ್ಲಿ ನಿಮಗೆ ಸತ್ಯವಾಗಿ ಹೇಳ್ತೇನೆ, ಸಾಸಿವೆ ಕಾಳಿನಷ್ಟು ನಂಬಿಕೆ ನಿಮಗೆ ಇರುವುದಾಗಿದ್ದರೆ ನೀವು ಈ ಬೆಟ್ಟಕ್ಕೆ ಇಲ್ಲಿಂದ ಅಲ್ಲಿಗೆ ಹೋಗು ಎಂದು ಹೇಳಿದರೂ ಅದು ಹೋಗುವುದು. ಮತ್ತೇನು ಗೊತ್ತಾ, ನಿಮ್ಮ ಕೈಯಿಂದ ಆಗದಂಥದ್ದು ಒಂದು ಇರುವುದಿಲ್ಲ. ಇದು ನಂಬಿಕೆಯ ಒಂದು ಹೆಜ್ಜೆಯಾಗಿ ಕೊರತೆಗಳನ್ನು ನೀಗಿಸುವಂಥ ವಿಷಯದಲ್ಲಿ ವಿಶ್ವಾಸದಿಂದ ನಾವು ದೇವರ ಉದ್ದೇಶ ನೆರವೇರಿಸುವುದಕ್ಕಾಗಿ ಕೈ ಜೋಡಿಸುವಂಥದ್ದು. ಬಟ್ ಇಲ್ಲಿ ಉಪವಾಸದ ಉದ್ದೇಶ ನಾವು ಯೋಚಿಸುವಾಗ ದೇವರು ನಾವು ಕೈ ಕಟ್ಟಿ ಕುಳಿತುಕೊಳ್ಳುವಂಥದ್ದಲ್ಲ, ಅದನ್ನು ನಾವು ಸಕ್ರಿಯವಾಗಿ, ಆಕ್ಟಿವ್ ಆಗಿ ಸುತ್ತಮುತ್ತಲಿರುವಂಥ ವಿಷಯಗಳಿಗೆ ಸಂಬಂಧಪಟ್ಟಂತೆ ನಾವು ಸ್ಪಂದಿಸಬೇಕು ಅಂತ ಹೇಳ್ತಾ ಇರುವಾಗ ಕೆಲವೊಂದು ಸಾರಿ ಗಲ್ಲಿಬಿಲಿ ಉಂಟಾಗ್ತದೆ. ಏನಂತ, ಕೆಲವು ಉಪವಾಸ ಮಾಡುವಾಗ ಡಯಟಿಂಗು ಆಗಿಬಿಡ್ತದಂತ. ಕೇಳಿದ್ದೀರಾ?
ಡಯಟಿಂಗ್ ಆಗ್ತದೆ. ಒಂದು ಸ್ವಲ್ಪ ಐ ಡೋಂಟ್ ನೋ, ನನಗೆ ಗೊತ್ತಿಲ್ಲ. ಒಂದು ವೇಳೆ ಕೆಲವರು ಉಪವಾಸ ಪ್ರಾರ್ಥನೆ ಆರಂಭ ಮಾಡೋದಕ್ಕಿಂತ ಮೊದಲು ತೂಕ ಚೆಕ್ ಮಾಡಿ ಎಷ್ಟು kg ಅದೇನಿ, ಆಮೇಲೆ 21 ದಿವಸ ಆದಮೇಲೆ ಎಷ್ಟು kg ಆಗ್ತೇನೆ ಅಂತ ಈ ಉದ್ದೇಶಗಳನ್ನ ಇಟ್ಕೊಂಡಿದ್ರೆ ದಯವಿಟ್ಟು ಎಚ್ಚರಿಕೆ. ಪ್ರಿಯರೇ, ಈ ಡಯಟ್ ಏನಿದೆಯಲ್ಲ, ಪತ್ತೆ ಮಾಡೋದು, ಇದು ಭೌತಿಕವಾದ ದೇಹವನ್ನು ನೀವು ಬದಲಾಯಿಸುವುದಕ್ಕಾಗಿ, ಅದರಲ್ಲಿ ಬದಲಾವಣೆಗೋಸ್ಕರ ನೀವು ಡಯಟ್ ಮಾಡ್ತೀರಿ, ಪತ್ತೆ ಮಾಡ್ತೀರಿ. ನಿಮ್ಮ ಅಪೇಕ್ಷೆ ಏನಂದರೆ ನಿಮ್ಮ ದೈಹಿಕ ವ್ಯವಸ್ಥೆಯಲ್ಲಿ ಬದಲಾವಣೆಗಳಾಗಬೇಕು. ಆದರೆ ಉಪವಾಸ ದೈಹಿಕ ಬದಲಾವಣೆಗೋಸ್ಕರ ಅಲ್ಲ. ಅದು ಉಪವಾಸ ಪ್ರಿಯರೇ, ನಿಮ್ಮ ಆತ್ಮೀಕ ಏಕಾಗ್ರತೆಯನ್ನು, ಆತ್ಮೀಕ ನಿನ್ನ ಗುರಿಯನ್ನು ನೀನು ಬದಲಾಯಿಸಿ, ದೇವರ ಮೇಲೆ ಕೇಂದ್ರೀಕರಿಸಿ ನೀನು ಆ ನಿರ್ಧಾರ ತೆಗೆದುಕೊಳ್ತೀನಿ. ನಿನ್ನ ಆತ್ಮೀಕ ಬದಲಾವಣೆಯಲ್ಲಿ ಬದಲಾವಣೆ ಇದು. ನಿನ್ನ ಆತ್ಮಿಕ ಒಂದು ಉದ್ದೇಶಗಳಲ್ಲಿ ಬದಲಾವಣೆ ಇದು. ನೀವು ಯಾವಾಗ ಮತ್ತು ಯಾಕೆ ಈ ಒಂದು ಆಹಾರವನ್ನು ಬಿಟ್ಟು ಬಿಡ್ತೀರಿ, ಯಾಕೆ ಆಹಾರ ಸೇವಿಸ್ತಾ ಇಲ್ಲ ಅನ್ನುವಂಥದ್ದು ಮುಖ್ಯವಾದ ಗುರಿ ಅಲ್ಲ. ನೀವು ಆತ್ಮೀಕವಾದ ವಿಷಯಕ್ಕಾಗಿ ಗಮನ ಕೊಡ್ತೀವಿ. ಗುರಿ ಉಪವಾಸದ ಪ್ರಾರ್ಥನೆ ಮಾಡ್ತಾ ಇರುವಾಗ ನಮ್ಮ ಗುರಿ. ಅನೇಕ ಸಾರಿ ವೈದ್ಯರು ಹೇಳ್ತಾರೆ, ನೀವು ಇದನ್ನು ತಿನ್ನಬಾರ್ದು, ಅದನ್ನು ತಿನ್ನಬಾರ್ದು, ಅದನ್ನು ತಿನ್ನಬಾರ್ದು. ಸೊ ಅದನ್ನು ಬಹಳ ಸರಳವಾಗಿ ಮಾಡ್ತೀವಲ್ಲ, ಅದನ್ನು ಡಯಟ್ ಅಂತ ಹೇಳ್ಬೋದು, ಪತ್ತೆ ಮಾಡೋದು ಅಂತ ಹೇಳ್ಬೋದು. ಬಟ್ ಇದು ಯೋಚನೆ ಮಾಡಿರಿ, ನೀವು ಪತ್ತೆ ಮಾಡುವಾಗ, ಡಯಟ್ ಮಾಡುವಾಗ ನಿನ್ನ ಸುಧಾರಣೆಯ ಮೇಲೆ ಕೇಂದ್ರೀಕೃತವಾಗಿದೆ. ತೂಕ, ಆರೋಗ್ಯ ಚೆನ್ನಾಗಿ ಕಾಣಬೇಕು, ಅದಕ್ಕಾಗಿ ಈ ಡಯಟ್ ಮಾಡ್ತಾರೆ. ಆದರೆ ಆತ್ಮೀಕವಾಗಿ ನಾವು ಉಪವಾಸ ಮಾಡುವಾಗ ನಮ್ಮನ್ನು ನಾವು ನಿರಾಕರಿಸಿಕೊಳ್ಳಲು ಮಾಡ್ತೇವೆ. ದೇವರೊಂದಿಗೆ ಆಳವಾದ ಸಂಬಂಧ ಹೊಂದುವುದಕ್ಕಾಗಿ ಉಪವಾಸ ಮಾಡ್ತೇವೆ. ಪಶ್ಚಾತ್ತಾಪಕ್ಕಾಗಿ ನಾವು ಉಪವಾಸ ಮಾಡ್ತೇವೆ. ನಾವು ಆತ್ಮಿಕ ಬಿಡುಗಡೆಗೋಸ್ಕರ ಉಪವಾಸ ಮಾಡ್ತೇವೆ. ಉಪವಾಸ ಬೇರೆ, ಪತ್ತೆ ಮಾಡೋದು ಬೇರೆ. ಉಪವಾಸ ಮಾಡೋದು ಬೇರೆ, ಡಯಟ್ ಮಾಡೋದು ಬೇರೆ. ಪತ್ತೆ ಅದು ಒಂದು ನಿನ್ನ ಜೀವಿತದಲ್ಲಿ ಒಂದು ಉದ್ದೇಶ, ಅದು ಉದ್ದೇಶ ನಿನ್ನ ಜೀವಿತದಲ್ಲಿ ಹೀಗೂ ಆಗಲಿಕ್ಕೆ ಉಂಟು. ಏನಂದರೆ, ನೀನು ಕನ್ನಡಿಯಲ್ಲಿ ಹೇಗೆ ಕಾಣಿಸುತ್ತಿ. ಕನ್ನಡಿ ಮುಂದೆ ನಿಂತರ ಉಪವಾಸ ಮಾಡಿ ಅಥವಾ ಪತ್ತೆ ಮಾಡಿ ಡಯಟ್ ಮಾಡಿ ಆ ಕನ್ನಡಿಯ ಮುಂದೆ ನೀನು ಹೇಗೆ ಕಾಣ್ತಾ ಇದ್ದಿ, ಆ ಉದ್ದೇಶ. ಆದರೆ ಉಪವಾಸ, ಡಯಟ್ ಬೇರೆ, ಉಪವಾಸ ಬೇರೆ. ಉಪವಾಸ ಮಾಡುವಾಗ ನನ್ನ ಹೃದಯ ದೇವರ ಸಾನ್ನಿಧ್ಯದಲ್ಲಿ ಹೇಗೆ ಕಾಣ್ತಾ ಇದೆ, ಕನ್ನಡಿಯ ಮುಂದೆ ಹೇಗೆ ಕಾಣ್ತಾ ಇದ್ದೇನೆ, ಅದು ಡಯಟ್ ಮಾಡುವವರು ಯೋಚನೆ ಮಾಡ್ತಾರೆ. ನನ್ನ ಹೃದಯ ದೇವರ ಸಾನ್ನಿಧ್ಯದಲ್ಲಿ ಹೇಗಿದೆ ಅದನ್ನು ಯೋಚಿಸುವಂಥವರು ಉಪವಾಸ ಮಾಡ್ತಾ ಇದ್ದಾರೆ. ಪ್ರಿಯರೇ, ಉಪವಾಸದ ಮೂಲ ಯೋಚನೆ ಮಾಡ್ರಿ. ಡಯಟ್ ಮೂಲ ಏನು? ಡಯಟಿನ ಮೂಲ ಏನು ಗೊತ್ತಾ? ಇಚ್ಛಾಶಕ್ತಿ, ನನ್ನ ವಿಲ್ ಪವರ್. ಅಥವಾ ಡಾಕ್ಟರ್ ಹೇಳ್ಬಿಟ್ಟಿದ್ದಾರೆ, ನೀವು ಶುಗರ್ ಭಾಳ, ಸ್ವೀಟ್ ಭಾಳ ತಿನ್ಬೇಡ್ರಿ, ಅಥವಾ ನೀವು ಮಟನ್ ಚಿಕನ್ ಭಾಳ ತಿನ್ಬೇಡ್ರಿ, ಸೊ ನಾನು ಉಪವಾಸ ಮಾಡಾಕತ್ತೇನೆ ಅಂತ ಹೇಳ್ಕೊಂಡು ತಿರ್ಗೋದು. ಆ್ಯಕ್ಚುಲಿ ಡಾಕ್ಟರ್ ಹೇಳ್ಯಾರ ನಿಮಗೆ ತಿನ್ನಬಾರ್ದಂತ. ಓಕೆ, ಅದು ಪತ್ತೆ ಮಾಡೋದು ಡಯಟ್, ಅದು ಉಪವಾಸ ಅಲ್ಲ. ಉಪವಾಸ ಅಲ್ಲ. ಅದು ಹೆಂಗೆ ಬದುಕ್ತದಪ್ಪ? ಅದು ನಿನ್ನ ಒಂದು ಇಚ್ಛಾಶಕ್ತಿ, ವಿಲ್ ಪವರ್ ಮೇಲೆ ಅದು. ಓಕೆ, ಅದು ಒಂದು ನಿಯಮದ ಮೇಲೆ ಅವಲಂಬಿತವಾದದ್ದು. ಅದು ಕ್ಯಾಲರೀಸ್ ಎಷ್ಟು ಅನ್ನೋದ್ರ ಮೇಲೆ ಡಿಪೆಂಡೆಂಟ್ ಆಗಿರ್ತದೆ, ಕ್ಯಾಲರಿ ಮೇಲೆ ಡಿಪೆಂಡೆಂಟ್ ಆಗಿರ್ತದೆ. ಅದು ಡಯಟ್ ಅಂತಾರೆ. ಆದರೆ ಉಪವಾಸ ಆತ್ಮನ ಬಲ, ಅದರ ಮೇಲೆ ಅವಲಂಬಿತವಾದದ್ದು. ನಾವು ನಮ್ಮ ಬಲಹೀನತೆಗಳನ್ನು ಒಪ್ಪಿಕೊಂಡು, ದೇವರ ಸಾನ್ನಿಧ್ಯದಲ್ಲಿ ನಾವು ನಮ್ಮ ಬಲಹೀನತೆಯನ್ನು ಒಪ್ಪಿಕೊಂಡು ದೇವರ ಬಲವನ್ನು ಆಶ್ರಯಿಸುವಂಥದ್ದು ಉಪವಾಸ. ಪ್ರಿಯರೇ, ಪತ್ತೆ ಮಾಡುವಾಗ ನನ್ನ ಶಿಸ್ತಿನಿಂದ ನಾನು ಮಾಡ್ತೇನೆ ಬದುಕಬೇಕು ಅಂತ.
ಆದರೆ ಉಪವಾಸ ಮಾಡುವಾಗ, ದೇವರೇ ನಿನ್ನ ಕೃಪೆ ಇಲ್ಲದೆ ನಾನು ಉಪವಾಸ ಮಾಡೋದಕ್ಕಾಗುವುದಿಲ್ಲ, ನಿನ್ನ ಕೃಪೆ ಇಲ್ಲದೆ ನಾನು ಉಪವಾಸ ಮಾಡೋದಕ್ಕಾಗುವುದಿಲ್ಲ. ಉಪವಾಸ ಮತ್ತು ಡಯಟಿನಲ್ಲಿ ನಾವು ಅಪೇಕ್ಷಿಸುವಂಥದ್ದೇನು? ಡಯಟ್ ಮಾಡುವಾಗ ನಾನು ಚೆನ್ನಾಗಿ ಕಾಣಬೇಕು, ಡಯಟ್ ಮಾಡುವಾಗ ನಾನು ಆರೋಗ್ಯದಿಂದ ಇರಬೇಕು, ಡಯಟ್ ಮಾಡುವಾಗ ಏನು ನನ್ನ ಒಂದು BMI ಅಲ್ಲ, BMI ಅಂತಾರೆ, BMI ಕರೆಕ್ಟ್ ಇರಬೇಕು, ಆರೋಗ್ಯ ಕರೆಕ್ಟ್ ಇರಬೇಕು, ಹೊಟ್ಟೆ ಖಾಲಿ ಆಗಬೇಕು. ಅದು ಡಯಟ್ನ ಉದ್ದೇಶ, ಅದರ ಪ್ರತಿಫಲ. ಆದರೆ ಉಪವಾಸದ ಪ್ರತಿಫಲ ಏನು? ಉಪವಾಸದ ಪ್ರಾರ್ಥನೆಯ ಪ್ರತಿಫಲ ಏನು? ಪ್ರಿಯರೇ, ಉಪವಾಸದಿಂದ ನಾವು ಹೊಟ್ಟೆ ತುಂಬಿಸುವುದಿಲ್ಲ, ನಮ್ಮ ಆತ್ಮನಿಂದ ತುಂಬಿಸಿಕೊಳ್ತೇವೆ. ಹಲ್ಲೆಲೂಯಾ. ಪರಿಶುದ್ಧಾತ್ಮನಿಂದ ತುಂಬಿಸಿಕೊಳ್ಳೋದಕ್ಕೋಸ್ಕರ ನಾವು ಹೊಟ್ಟೆ ಖಾಲಿ ಮಾಡಿಕೊಳ್ತೇವೆ. ಆತ್ಮನಿಂದ ತುಂಬಿಸಲ್ಪಡೋದಕ್ಕೋಸ್ಕರ ಹೊಟ್ಟೆ ಖಾಲಿ ಮಾಡಿಕೊಳ್ತೇವೆ. ಸೊ ಉಪವಾಸ ಮಾಡಿ ಪ್ರಾರ್ಥನೆ ಮಾಡದಿದ್ರೆ ಜಾಗ್ರತೆ, ನೀವು ಡಯಟ್ ಮಾಡಕತ್ತೀರಂತ ಅರ್ಥ. ಯಾಕಂದ್ರೆ ಕೆಲವರು ಇದ್ದಾರೆ, ಉಪವಾಸ್ರಿ ಇವತ್ತ ಪ್ರಾರ್ಥನೆ ಮಾಡೋದಿಲ್ಲ. ಓಕೆ, ಉಪವಾಸ ಅಂತ ಹೇಳಿ ಪ್ರಾರ್ಥನೆ ಮಾಡಾಕತ್ತಿಲ್ಲ, ನೀವು ಉಪವಾಸ ಮಾಡಾಕತ್ತಿಲ್ಲ, ನೀವು ಡಯಟ್ ಮಾಡಾಕತ್ತೀರಿ ಅಥವಾ ನೀವು ಸತ್ಯಾಗ್ರಹ ಕೂತ್ಕೊಂಡಿದ್ದೀರಿ. ಉಪವಾಸ ಅಂತ ಹೇಳಿ ನಾವು ಪ್ರಾರ್ಥನೆ ಮಾಡುವಂಥವರಾಗಿರಬೇಕು. ಕೆಲವು ಮಾರ್ಗದರ್ಶನ ಸಂಗತಿಗಳು ನಿಮ್ಮ ಗಮನಕ್ಕೆ ತರ್ತೀನಿ. ಹೇಗೆ ಉಪವಾಸ ಮಾಡುವಂಥದ್ದು, ಉಪವಾಸ ಮಾಡುವ ವಿಧಾನ. ಉಪವಾಸದಲ್ಲಿ ನಾವು ಪರ್ಸ್ನಲಿ ವ್ಯಕ್ತಿಗತವಾಗಿ ಮಾಡುವಂಥದ್ದು ಇದೆ, ಸಾಮೂಹಿಕವಾಗಿ ಕೂಡ ಮಾಡುವಂಥದ್ದಿದೆ. ನಾವು ವ್ಯಕ್ತಿಗತ ಅಂತ ಹೇಳುವಾಗ ದೇವರಾತ್ಮನ ಪ್ರೇರಣೆ, ಪರಿಶುದ್ಧಾತ್ಮನು ಪ್ರೇರೇಪಿಸ್ತಾನೆ, ಉಪವಾಸ ಮಾಡು. ಅದು ಕೆಲವೊಂದು ಸಾರಿ ನೀವು ನಿಮ್ಮ ಬಲಹೀನತೆಗಳ ವಿಷಯದಲ್ಲಿ ಹೋರಾಡುವಾಗ, ಸ್ವಾಮಿ ನನಗೆ ಈ ಸ್ವಭಾವ ಭಾಳ ಕಾಡ್ತಾ ಇದೆ, ನನಗೆ ಈ ಬಲಹೀನತೆಯಲ್ಲಿ ನಾನು ಸೋತು ಹೋಗಿದ್ದೇನೆ, ಪರಿಶುದ್ಧಾತ್ಮನು ಪ್ರೇರೇಪಿಸ್ತಾನೆ, ನೀನು ಉಪವಾಸದ ಪ್ರಾರ್ಥನೆ ಮಾಡು. ಕೆಲವರು ಇದನ್ನು ಕಿವಿಗೊಡುವುದಿಲ್ಲ. ಆದುದರಿಂದ ನಮ್ಮ ಶರೀರ ಶಕ್ತಿಶಾಲಿಯಾಗಿ ಆತ್ಮೀಕ ಕಾರ್ಯಗಳನ್ನು ನೆರವೇರಿಸುವುದಕ್ಕೆ ಬಲಹೀನರು ಆಗ್ತಾ ಹೋಗ್ತೇವೆ. ಆದರೆ ಪರಿಶುದ್ಧಾತ್ಮನಿಗೆ ಕಿವಿಗೊಡ್ರಿ, ಆತನು ನಮಗೆ ಉಪವಾಸಕ್ಕಾಗಿ ನಡೆಸ್ತಾನೆ. ಯೇಸು ಸ್ವಾಮಿಯನ್ನೇ ಆತನು ನಡೆಸಿದನು. ಮತ್ತಾಯನ ಸುವಾರ್ತೆ 4ನೇ ಅಧ್ಯಾಯ 1-2 ವಚನ ಅದನ್ನೇ ಹೇಳ್ತೇವೆ. ಪರಿಶುದ್ಧಾತ್ಮನು ಆತ್ಮನಿಂದ ನಡೆಸಲ್ಪಟ್ಟು ಆತನು ಉಪವಾಸಕ್ಕಾಗಿ ಹೋಗ್ತಾನೆ. ಎರಡನೆಯದು, ನಾವು ಸಾಮೂಹಿಕವಾಗಿ ಸಭೆಯಾಗಿ ಉಪವಾಸ ಮಾಡುವಂಥದ್ದು. ಈಗ ನಾವು ಸಾಮಾನ್ಯವಾಗಿ ನವೆಂಬರ್ ತಿಂಗಳಿನಲ್ಲಿ ಉಪವಾಸದ ಪ್ರಾರ್ಥನೆ ಮಾಡ್ತಾ ಇದ್ದೆವು. ಆದರೆ ಈ 21 ದಿವಸಗಳ ಸಮಯ, ಅದನ್ನೇ ನಾವು ಈಗ ಯೋಚನೆ ಮಾಡಿದೆವು ಜುಲೈನಲ್ಲಿ ಮಾಡೋಣ. ಸಭೆಯಾಗಿ ನಾವು ನಿರ್ಧರಿಸಿದೆವು. ನಾವು ಇನ್ಫ್ಯಾಕ್ಟ್ ವಾಕ್ಯಗಳಲ್ಲಿ ನೋಡುವಾಗ ಯೆರೆಮೀಯ ಪುಸ್ತಕ 36ನೇ ಅಧ್ಯಾಯ 6ನೇ ವಚನದಲ್ಲಿ ಪ್ರವಾದಿಯಾದ ಯೆರೆಮೀಯನು ಕರೆಯುತ್ತಾನೆ, ನೀನು ಹೋಗಿ ನನ್ನ ಬಾಯಿಂದ ಬಂದ ಹಾಗೆ ನೀನು ಬರೆದ ಈ ಸುರಳಿಯಲ್ಲಿನ ಯೆಹೋವನ ಮಾತುಗಳನ್ನು ಉಪವಾಸದ ದಿನದಲ್ಲಿ ಯೆಹೋವನ ಆಲಯದೊಳಗೆ, ಅಂದರೆ ಯೆರೂಸಲೇಮ್ ಜನರಿಗೂ ತಮ್ಮ ತಮ್ಮ ಊರುಗಳಿಂದ ಬಂದಿರುವ ಎಲ್ಲ ಯೆಹೂದ್ಯರಿಗೆ ಕೇಳಿಸುವಂತೆ ಓದು. ಉಪವಾಸ ಮಾಡುವುದಕ್ಕೋಸ್ಕರ ಯೋವೇಲನ ಮಾತು ನಾವು ನೋಡಿದ್ದೇವೆ. 2ನೇ ಅಧ್ಯಾಯ 15ನೇ ವಚನ, ಚೀಯೋನಿನಲ್ಲಿ ಕೊಂಬೂದಿರಿ, ಉಪವಾಸದಿಂದ ಆ ಉಪವಾಸ ದಿನವನ್ನು ಗೊತ್ತು ಮಾಡ್ರಿ, ಸಂಘವನ್ನು ನೆರವೇರಿಸಿರಿ. ಸೊ ಸಾಮೂಹಿಕವಾಗಿ ಎಲ್ಲರೂ ಸೇರಿ ಉಪವಾಸದ ಪ್ರಾರ್ಥನೆ ಮಾಡುವಂತಹ ಕಾರ್ಯವನ್ನು ನಾವು ನೋಡಿದ. ಅಂತಿಯೋಕ್ಯದ ಸಭೆ, ಅಪೊಸ್ತಲರ ಕೃತ್ಯ 13ನೇ ಅಧ್ಯಾಯ 2ನೇ ವಚನ, ಅಂತಿಯೋಕ್ಯದ ಸಭೆ, ಆದಿ ಸಭೆ, ಅಪೊಸ್ತಲರ ನಾಯಕತ್ವದಲ್ಲಿ ಕೆಲಸ ಮಾಡುತ್ತಾ ಇದ್ದ ಸಭೆ ಉಪವಾಸ ಮಾಡುವಂಥದ್ದನ್ನು ನೋಡ್ತೇವೆ. 13ನೇ ಅಧ್ಯಾಯ 2ನೇ ವಚನ, ಇವರು ಕರ್ತನನ್ನು ಸೇವಿಸುತ್ತಾ ಉಪವಾಸ ಮಾಡುತ್ತಾ ಇದ್ದಾಗ ಪವಿತ್ರಾತ್ಮನು, ನಾನು ಬಾರ್ನಬ ಸೌಲರನ್ನ ಕರೆದ ಕೆಲಸಕ್ಕಾಗಿ ಅವರನ್ನು ಪ್ರತ್ಯೇಕಿಸಿರಿ ಎಂದು ಹೇಳಿದನು. ಉಪವಾಸ ಮಾಡ್ತಾ ಇದ್ದಂತೆ ಪರಿಶುದ್ಧಾತ್ಮನ ಸ್ವರ
ಕೇಳುವುದು ಸರಳವಾಗ್ತದೆ. ಉಪವಾಸ ಮಾಡ್ತಾ ಇರುವಂತೆ ದೇವರ ಚಿತ್ತವನ್ನು ನಾವು ಸ್ಪಷ್ಟವಾಗಿ ತಿಳಿದುಕೊಳ್ಳುವುದಕ್ಕೆ ಸರಳವಾಗ್ತದೆ. ಉಪವಾಸ ಮಾಡ್ತಾ ಇರುವಂತೆ ಸಭೆಯಾಗಿ ನಾವು ದೇವರ ಸಾನ್ನಿಧ್ಯದಲ್ಲಿ ಉಪವಾಸಕ್ಕಾಗಿ ಕುಳಿತುಕೊಳ್ಳುವಾಗ ದೇವರ ಒಂದು ಕಾರ್ಯ ನಾವು ನೋಡಲು ಸಾಧ್ಯವಾಗ್ತದೆ. ಸೊ ನಿಜವಾದ ಆತ್ಮೀಕ ನಾಯಕತ್ವ ಅಂದರೆ ಅದರಲ್ಲಿ ಉಪವಾಸದ ಸಂಗತಿ, ಉಪವಾಸದ ಶಿಸ್ತು, ಉಪವಾಸದ ಪ್ರಾರ್ಥನೆಯ ಶಿಸ್ತು ಅದರಲ್ಲಿ ಇರ್ತದೆ. ಮತ್ತೆ ಎಚ್ಚರಿಕೆ, ನಾವು ಹೇಗೆ ಉಪವಾಸ ಮಾಡಬಾರ್ದು ತಿರುಗಿ ನಿಮ್ಮ ಗಮನಕ್ಕೆ ತರ್ತೇನೆ. ಪ್ರಿಯರೇ, ಸಂಪ್ರದಾಯದಂತೆ ರೂಢಿ ಆಗ್ಬಿಟ್ಟಿದೆ ಕೆಲವರಿಗೆ. ಶುಕ್ರವಾರ ಉಪವಾಸ, ರೈಟ್, ಕೆಲವರಿಗೆ ರೂಢಿ ಆಗ್ಬಿಟ್ಟಿದೆ. ಸಂಪ್ರದಾಯದಂತೆ ಆತ್ಮರಹಿತ ಉಪವಾಸ ಮಾಡಬಾರದು. ಆತ್ಮರಹಿತ ನಾವು ಮಾಡಬಾರ್ದು. ಭಕ್ತಿಯ ವೇಷಕ್ಕೆ ಒಂದು ವೇಳೆ ನಾವು ಉಪವಾಸ ಮಾಡ್ತೇವೆ ಸರಿ, ಆದರೆ ಸಂಪ್ರದಾಯದಂತೆ ಮಾಡ್ತೇವೆ, ಸಂಪ್ರದಾಯ ರೂಢಿಯಾಗಿ ಮಾಡ್ತೇವೆ. ಆತ್ಮನ ಸಾನ್ನಿಧ್ಯ ಬಯಸುವುದಿಲ್ಲ, ದೇವರ ಸಾನ್ನಿಧ್ಯ ಬಯಸುವುದಿಲ್ಲ. ಉಪವಾಸ ಮಾಡ್ತೇವೆ, ಉಪವಾಸ ಪ್ರಾರ್ಥನೆಗೆ ಬರ್ತೇವೆ, ಆದರೆ ನಿಜವಾಗ್ಲೂ ಆತ್ಮನ ಸಾನ್ನಿಧ್ಯದ ಅನುಭವ ಆಗ್ತಾ ಇಲ್ಲ. ಏನಿದು ಏನಾಗ್ತದೆ ಗೊತ್ತಾ? ಆ ಉಪವಾಸ ಪ್ರಾರ್ಥನೆಯಲ್ಲಿ ಕುಳಿತಿರುವಂಥವರೆಲ್ಲರನ್ನ ನೋಡುವಾಗ ಅಬ್ಬಬ್ಬಬ್ಬಬ್ಬಾ, ಏನು ಸ್ವಾಮಿ ಎಂತಹ ಭಕ್ತಿವಂತರು ಅಂತ ಕಾಣಿಸ್ತದೆ. ಆದರೆ 2 ತಿಮೋತಿ 3:5 ಹೇಳ್ತದಲ್ಲ, ಏನಂತ? ಭಕ್ತಿಯ ವೇಷವಿದ್ದು ಅದರ ಬಲವನ್ನು ಬೇಡವೆನ್ನುವರು ಆಗಿರ್ತೇವೆ. ನೋಡಿದರೆ ಪ್ರಾರ್ಥನೆಯಲ್ಲಿ ಕುಳಿತಿದ್ದೇವೆ, ನೋಡಿದರೆ ಉಪವಾಸದ ಪ್ರಾರ್ಥನೆಯಲ್ಲಿದ್ದೇವೆ, ಆದರೆ ಬಲ ಇಲ್ಲ, ಬಲವೇ ಇಲ್ಲ. ಇನ್ನು ಬಲಹೀನತೆಗಳು ತುಂಬಿ ತುಳುಕ್ತಾ ಇದೆ. ನಾವು ಸಂಪ್ರದಾಯದಂತೆ ಮಾಡಬಾರ್ದು. ಯಾಕಂದ್ರೆ ಒಂದು ದಿನ ಫಿಕ್ಸ್ ಮಾಡಿಕೊಂಡ್ರೆ, ವಾರದಲ್ಲಿ ಒಂದು ದಿನ ಉಪವಾಸ ಅಂತ ನಾವು ನಿರ್ಧರಿಸಿಬಿಟ್ರೆ, ಆ ಉಪವಾಸದ ವಿಷಯದಲ್ಲಿ ಸಂಪ್ರದಾಯದಂತೆ ಅಲ್ಲ, ಅದು ಆತ್ಮನ ಸಾನ್ನಿಧ್ಯ, ಆತ್ಮನ ಬಲ, ಆತ್ಮನ ಜೊತೆಗೆ ನಾವು ನಿಜವಾಗಲೂ ಉದ್ದೇಶಪೂರ್ವಕವಾಗಿ ತನು ಮನ ನಮ್ಮ ದೇಹ ಆತ್ಮ ಪ್ರಾಣ ಪರಿಶುದ್ಧಾತ್ಮನ ಸಾನ್ನಿಧ್ಯದಲ್ಲಿ, ದೇವರ ಸಾನ್ನಿಧ್ಯದಲ್ಲಿ ಯೇಸು ಸ್ವಾಮಿಯ ಜೊತೆಗೆ ಮಾತನಾಡುತ್ತಾ ವ್ಯಕ್ತಿಗತವಾಗಿ ಸಾಮೂಹಿಕವಾಗಿ, ಯೇಸುವೇ ನನ್ನ ಸಂಗಡ ಮಾತನಾಡು, ಯೇಸುವೇ ನನ್ನನ್ನು ಬಲದಿಂದ ತುಂಬಿಸು. ಇದು ನಮ್ಮ ಪ್ರಾರ್ಥನೆ ಆಗಿರಬೇಕು. ಉಪವಾಸದ ವಿಧಾನದ ಬಗ್ಗೆ ಜಕರ್ಯ 7:5 ಹೇಳ್ತದೆ. ಹೇಗೆ ಉಪವಾಸ ಮಾಡಬೇಕನ್ನುವ ವಿಷಯ ಗಮನಿಸ್ತಾ ಇರುವಂತೆ, ಹೇಗೆ ಏನು ಗೊತ್ತಾ? ನೀನು ಜಕರ್ಯ 7:5, ನೀನು ಯಾಜಕರಿಗೆ ದೇಶದ ಸಕಲ ಜನರಿಗೂ ಹೀಗೆ ನುಡಿ, ನೀವು ಈ 70 ವರ್ಷಗಳಿಂದಲೂ 5ನೇ ಮತ್ತು 7ನೇ ತಿಂಗಳಲ್ಲಿ ಉಪವಾಸ ಮಾಡಿ ಗೋಳಾಡುತ್ತಿದ್ದಾಗ ಆ ನಿಮ್ಮ ಉಪವಾಸವು ನನಗಾಗಿ ಮಾಡಿದ್ದೋ? ಯಾರಿಗಾಗಿ ಉಪವಾಸ ಮಾಡ್ತಾ ಇದ್ದೀರಿ? ದೇವರು ಇಸ್ರಾಯೇಲ್ ಜನಾಂಗಕ್ಕೆ ಪ್ರಶ್ನೆ ಕೇಳ್ತಾ ಇದ್ದ, ನೀವು ಯಾರಿಗಾಗಿ ಉಪವಾಸ ಮಾಡಿದ್ರಿ? ನನಗಾಗಿ ಮಾಡಿದ್ದೋ? ನಾವು ಒಂದು ವೇಳೆ ಉಪವಾಸದ ವಿಷಯದಲ್ಲಿ ಈ ವಿಚಾರ ಸಹ ಮಾಡಿಲ್ಲ. ನಾನು ದೇವರಿಗಾಗಿ, ದೇವರು ಬಯಸ್ತಾನೆ ನಾವು ಆತನಿಗೋಸ್ಕರ ಉಪವಾಸ ಮಾಡಬೇಕು, ಯೋಚಿಸುವುದಿಲ್ಲ. ಎಜ್ರನ ಪುಸ್ತಕ 8ನೇ ಅಧ್ಯಾಯ 23ನೇ ವಚನ, ನಾವು ಈ ಕಾರಣದಿಂದ ಉಪವಾಸ ಮಾಡಿ ದೇವರನ್ನ ಪ್ರಾರ್ಥಿಸಲು, ಉಪವಾಸ ಮಾಡಿ ದೇವರನ್ನ ಪ್ರಾರ್ಥಿಸಲು, ಬರೀ ಉಪವಾಸ ಅಲ್ಲ ಇದು, ಓಕೆ, ಬರೀ ಉಪವಾಸ ಅಲ್ಲ, ದೇವರನ್ನ ಉಪವಾಸ ಮಾಡಿ ದೇವರನ್ನ ಪ್ರಾರ್ಥಿಸಲು. ಉಪವಾಸ ಮಾಡಿ ಊಟ ಬಿಟ್ಟು ಹೊಟ್ಟೆ ಖಾಲಿ ಇಟ್ಕೊಂಡು ನಾವೆಲ್ಲ ಬೇರೆ ಕೆಲಸ ಮಾಡ್ತಾ ಇದ್ರೆ ಡಯಟ್ ಮಾಡ್ತಾ ಇದ್ದೇವೆ, ನಾವು ಪಥ್ಯ ಮಾಡ್ತಾ ಇದ್ದೇವೆ. ಆದರೆ ಉಪವಾಸ ಮಾಡಿ ಪ್ರಾರ್ಥಿಸಲು ಏನಾಯ್ತಂತೆ? ಆತನು ನಮಗೆ ಪ್ರಸನ್ನನಾದನು.
ನೆಹೆಮೀಯನ ಪುಸ್ತಕ 1ನೇ ಅಧ್ಯಾಯ 4ನೇ ವಚನ, ನಾನು ಈ ವರ್ತಮಾನವನ್ನ ಕೇಳಿದಾಗ, ನೆಹೆಮೀಯನು ಯೆರೂಸಲೇಮಿನ ವಿಷಯವಾದ ಆ ವರ್ತಮಾನವನ್ನು ಕೇಳಿದಾಗ ನೆಲದ ಮೇಲೆ ಕೂತುಕೊಂಡು ಅತ್ತೆನು. ಕೆಲವು ದಿವಸಗಳವರೆಗೆ ಶೋಕಿಸುತ್ತಾ ಉಪವಾಸವಾಗಿದ್ದು ಪರಲೋಕ ದೇವರ ಮುಂದೆ ವಿಜ್ಞಾಪನೆ ಮಾಡುತ್ತಾ ಇದ್ದನು. ಉಪವಾಸವಿದ್ದು ವಿಜ್ಞಾಪನೆ ಮಾಡ್ತಾ ಇದ್ದಾನೆ, ಉಪವಾಸವಿದ್ದು ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಸೊ ಈ ಸಮಯ ಊಟಕ್ಕಾಗಿ ಕುಳಿತುಕೊಳ್ಳುವ ಬದಲು ಪ್ರಾರ್ಥನೆಗಾಗಿ ಕುಳಿತುಕೊಳ್ಳಬೇಕು. ಉಪವಾಸದ ದಿವಸಗಳಲ್ಲಿ ನಾವು ಊಟಕ್ಕಾಗಿ ಕುಳಿತುಕೊಳ್ಳುವ ಬದಲು ಆ ಸಮಯವನ್ನು ಪ್ರಾರ್ಥನೆಗಾಗಿ ನಾವು ಕುಳಿತುಕೊಳ್ಳಬೇಕು. ಸಂಪ್ರದಾಯದಂತೆ ಅಲ್ಲ, ರೂಢಿಯಾಗಿ ಅಲ್ಲ, ದೇವರ ಸಾನ್ನಿಧ್ಯ, ದೇವರನ್ನು ಹುಡುಕುವಂತಹ ಜನರು ನಾವಾಗಿರಬೇಕು. ಪ್ರಿಯರೇ, ಉಪವಾಸದ ವಿಧಗಳಲ್ಲಿ ನಾವು ನೋಡಿದ್ದೇವೆ. ಸಾಮಾನ್ಯವಾದ ಉಪವಾಸ, ಅದು ಕೆಲವೊಂದು ಜನರು ನಾವು ಮಾಡ್ತೇವೆ. ಗಟ್ಟಿಯಾದ ಆಹಾರವನ್ನು ಹಗಲೊತ್ತಿನಲ್ಲಿ ತಿನ್ನದೆ, ಇಡೀ ದಿವಸ ಹಗಲೊತ್ತಿನಲ್ಲಿ ಗಟ್ಟಿಯಾದ ಆಹಾರವನ್ನು ತಿನ್ನದೆ. ಇನ್ಫ್ಯಾಕ್ಟ್ ನಾವು ಮತ್ತಾಯನ ಸುವಾರ್ತೆ 4ನೇ ಅಧ್ಯಾಯ 2ನೇ ವಚನದಲ್ಲಿ ಯೇಸು ಸ್ವಾಮಿ ಅದನ್ನೇ ಮಾಡುವಂಥದ್ದನ್ನು ನೋಡ್ತೇವೆ. 40 ದಿವಸಗಳಾದ ಮೇಲೆ ಆತನು ಹಸಿವಾಯಿತು. ರೈಟ್, ನೀರಡಿಕೆ ಆಗಲಿಲ್ಲ, ಹಸಿವಾಯಿತು. ಅಂದರೆ ನೀರು ಸೇವಿಸುತ್ತಾ ಉಪವಾಸ ಮಾಡಿರುವಂತಹ ಒಂದು ವಿಧಾನ. ಇನ್ನೊಂದು ಸಂಪೂರ್ಣವಾದ ಉಪವಾಸ, ಕಂಪ್ಲೀಟ್ ಫಾಸ್ಟ್. ಅದು ಹೇಗೆ? ಮೋಶೆ ಮಾಡ್ತಾನೆ ಅದನ್ನು. ವಿಮೋಚನ ಕಾಂಡ 34:28 ನೋಡ್ರಿ. ವಿಮೋಚನ ಕಾಂಡ 34:28. ಮೋಶೆ ಆ ಬೆಟ್ಟದಲ್ಲಿ ಯೆಹೋವನ ಸನ್ನಿಧಿಯಲ್ಲಿ ಹಗಲಿರುಳು 40 ದಿನ ಇದ್ದನು. ಅವನು ಏನೂ ಊಟ ಮಾಡಲಿಲ್ಲ, ಏನು ಕುಡಿಯಲಿಲ್ಲ. ಆತನು ನಿಬಂಧನದ ವಾಕ್ಯಗಳನ್ನು, ಅಂದರೆ 10 ಆಜ್ಞೆಗಳನ್ನು ಆ ಕಲ್ಲಿನ ಹಲಿಗೆಯ ಮೇಲೆ ಬರೆದನು. ಸೊ ಇದು ಆಬ್ಸಲ್ಯೂಟ್ ಫಾಸ್ಟ್ ಅಂತ ಹೇಳ್ತಾರೆ. ಇದು ಪರಿಪೂರ್ಣವಾದ ಉಪವಾಸ. ಆಹಾರವನ್ನು ಸೇವಿಸುವುದಿಲ್ಲ, ನೀರನ್ನು ಸಹ ಕುಡಿಯುವುದಿಲ್ಲ. ಇದು ಆಬ್ಸಲ್ಯೂಟ್ ಫಾಸ್ಟ್, ಇದು ಪರಿಪೂರ್ಣವಾದ ಉಪವಾಸ. ಪೌಲ ಸಹ ದಮಸ್ಕದ ಬಾಗಿಲಿನಲ್ಲಿ ಆ ಅನುಭವ ಆದ ಮೇಲೆ ಅಪೊಸ್ತಲರ ಕೃತ್ಯ 9:9 ನೋಡ್ರಿ, ಅವನ ಉಪವಾಸದ ಯಾವ ಶಿಸ್ತು ಹೇಗೆ ಆರಂಭವಾಗ್ತದೆ, ಯಾವ ರೀತಿಯಾಗಿ ಅವನು ಆರಂಭಿಸ್ತಾನೆ. ಅವನು 3 ದಿವಸ ಕಣ್ಣು ಕಾಣದೆ ಏನೂ ತಿನ್ನಲಿಲ್ಲ, ಏನೂ ಕುಡಿಲಿಲ್ಲ. ಅಪೊಸ್ತಲರ ಕೃತ್ಯ 9:9. ಏನೂ ತಿನ್ನಲಿಲ್ಲ, ಏನೂ ಕುಡಿಯಲಿಲ್ಲ. ಅಬ್ಸಲ್ಯೂಟ್ ಫಾಸ್ಟ್, ಪರಿಪೂರ್ಣ ಸಂಪೂರ್ಣವಾದ ಉಪವಾಸ. ದಾನಿಯೇಲನ ಉಪವಾಸದ ಕುರಿತು ನಾವು ನೋಡಿದ್ದೇವೆ. 3 ವಾರ ಮುಗಿಯುವ ತನಕ, ದಾನಿಯೇಲ 10:3ನೇ ವಚನದಲ್ಲಿ ನೋಡ್ತೇವೆ. 3 ವಾರ ಮುಗಿಯುವ ತನಕ ನಾನು ರುಚಿ ಪದಾರ್ಥವನ್ನು ತಿನ್ನಲಿಲ್ಲ, ಮಾಂಸವನ್ನು ದ್ರಾಕ್ಷಾರಸವನ್ನು ನನ್ನ ಬಾಯಿಗೆ ಹಾಕಲಿಲ್ಲ, ಎಣ್ಣೆಯನ್ನು ಹಚ್ಚಿಕೊಳ್ಳಲಿಲ್ಲ. ಇದು ಪಾರ್ಷಿಯಲ್ ಫಾಸ್ಟ್ ಅಥವಾ ದಾನಿಯೇಲನ ಉಪವಾಸ. ಈ 3 ವಾರ ಫುಲ್ ನಾನ್ ವೆಜಿಟೇರಿಯನ್ ಬಿಟ್ಟು ಬಿಡುವಂಥದ್ದು. 3 ವಾರ ಎಣ್ಣೆ ಹಚ್ಚಿಕೊಳ್ಳೋದು, ಎಣ್ಣೆ ಪದಾರ್ಥ ಆಳವಾಗಿ ಏನಂತಾರೆ ಬೇಯಿಸಿರುವಂಥದ್ದನ್ನು ತಿನ್ನದೇ ಇರುವಂಥದ್ದು. ಉದ್ದೇಶಪೂರ್ವಕವಾಗಿ ದೇವರ ಸಾನ್ನಿಧ್ಯದಲ್ಲಿ ತಗ್ಗಿಸಿಕೊಂಡು, ದೇವರೇ ನಾನು ನಿನ್ನ ಸನ್ನಿಧಾನದಲ್ಲಿ ನನ್ನನ್ನು ತಗ್ಗಿಸಿಕೊಂಡು ನಿನ್ನನ್ನು ಹುಡುಕ್ತಾ ಇದ್ದೇನೆ, ನಿನ್ನ ಸಾನ್ನಿಧ್ಯದಲ್ಲಿ ಬಂದಿದ್ದೇನೆ. ಅನೇಕರು ನಾವಿಲ್ಲಿ ಹೋರಾಟ ಮಾಡ್ತೇವೆ, ಕಷ್ಟಪಡ್ತೇವೆ, ಬಲಹೀನತೆಗಳು ಕಾಡ್ತವೆ. ಅದು ಒಂದು ವೇಳೆ ನಮ್ಮ ದುರಭ್ಯಾಸಗಳು ಜಯಿಸುವುದಕ್ಕಾಗ್ತಾ ಇಲ್ಲ. ಯಾಕೆ ಗೊತ್ತಾ? ನಾವು ಉಪವಾಸ ಪ್ರಾರ್ಥನೆಯ ಸಾಮರ್ಥ್ಯವನ್ನು ನಾವು ಗುರುತಿಸಿಲ್ಲ. ಕೆಲವರು ನೀವು ಗಮನಿಸ್ತೀರಿ, ನನಗೆ ಭಾಳ ಸಿಟ್ಟು ಜಯಿಸ್ಬೇಕಾ? ಉಪವಾಸದ ಪ್ರಾರ್ಥನೆ ಮಾಡ್ರಿ. ಕೆಲವರು ನೀವು ಈ ಲೈಂಗಿಕ ಪೊರ್ನೋಗ್ರಫಿ, ಈ ಅಶ್ಲೀಲ ಈ ವಿಷಯಗಳಲ್ಲಿ ಒಂದು ವೇಳೆ ಹೋರಾಟ ಮಾಡಿ ಜಯಿಸೋದಕ್ಕಾಗ್ತಲ್ಲ, ಉಪವಾಸ ಪ್ರಾರ್ಥನೆ ಮಾಡ್ರಿ.
ಉಪವಾಸ ಪ್ರಾರ್ಥನೆ ಮಾಡಿರಿ. ಕೆಲವರು ನಮ್ಮ ಜೀವಿತದಲ್ಲಿ ನಮಗೆ ಒಂದು ವೇಳೆ ಗರ್ವ, ಅಹಂಕಾರ ಈ ನಿಮಿತ್ತ ನಮ್ಮ ಜೀವಿತದಲ್ಲಿ ಜಯಿಸುವುದಕ್ಕೆ ಆಗ್ತಾ ಇಲ್ಲ. ಉಪವಾಸ ಪ್ರಾರ್ಥನೆ ಮಾಡ್ರಿ, ತಗ್ಗಿಸಿಕೊಳ್ರಿ. ದೇವರ ಸಾನ್ನಿಧ್ಯದಲ್ಲಿ ಆತನು ನಮ್ಮ ಜೀವಿತದಲ್ಲಿ ದೊಡ್ಡ ಕಾರ್ಯ ಮಾಡ್ತಾನೆ. ಪ್ರಿಯರೇ, ನಾವು ಈ 21 ದಿವಸದ ಉಪವಾಸದ ಪ್ರಾರ್ಥನೆ ಅಂತ ನಾವು ಹೇಳುವಾಗ, ಡಯಟ್ ಮಾಡುವವರು ಈ ಶರೀರದ ಅಳತೆ, ಶರೀರದ ತೂಕ, ಈ ಒಂದು ಪಾತ್ರೆಯನ್ನು ಯೋಚನೆ ಮಾಡ್ರಿ. ಒಂದು ವೆಸಲ್, ಒಂದು ಪಾತ್ರೆ ಇದೆ ಅಂತ ಯೋಚನೆ ಮಾಡ್ರಿ. ಆ ಪಾತ್ರೆಯನ್ನು ಡಯಟ್ ಮಾಡೋರು ಖಾಲಿ ಮಾಡ್ತಾರೆ, ಓಕೆ, ಅದರೊಳಗೆ ಏನು ಇರಬಾರ್ದು ಅಂತ. ಆದರೆ ಆತ್ಮೀಕವಾಗಿ ಉಪವಾಸ ಮಾಡುವಂಥವರು ತಮ್ಮ ಆತ್ಮವನ್ನು ಖಾಲಿ ಮಾಡ್ಕೊಳ್ತಾರೆ. ಯಾಕೆ? ದೇವರೇ, ಆ ಸ್ಥಳದಲ್ಲಿ ಬಂದು ನೀನು ತುಂಬು. ಈ ಪ್ಲೇಸ್ ಖಾಲಿ ಯಾಕೆ ಮಾಡ್ತಾ ಇದ್ದೇನೆ ಗೊತ್ತಾ? ನೀನು ಬಂದು ಇಲ್ಲಿ ತುಂಬಿಕೊಳ್ಳಬೇಕು. ಇದು ಏನಪ್ಪ ಅಂದರೆ, ಉಪವಾಸದ ಪ್ರಾರ್ಥನೆ ಅಂತಂದರೆ, ಡಯಟ್ ಮಾಡುವಂಥವರು ಎಲ್ಲ ಏರ್ಪಾಟುಗಳನ್ನು ಮಾಡಿ ಕೆಲವೊಂದು ಸಂಗತಿಗಳನ್ನ ಮಾಡದೇ ಇರುವಂಥದ್ದನ್ನು ಒಂದು ವೇಳೆ ಉಪವಾಸ ಪತ್ತೆ ಮಾಡುವುದಂತೆಲ್ಲ ಹೇಳ್ಬೋದು. ಆದರೆ ನಿಜವಾಗಿ ಉಪವಾಸ ಅಂತಂದರೆ, ನನ್ನ ಫುಲ್ ಶಾಪ್ ಬಿಸ್ನೆಸ್ ಎಲ್ಲ ಶಟ್ ಡೌನ್ ಮಾಡಿ, ಕ್ಲೋಸ್ ಡೌನ್ ಮಾಡಿ, ಅದನ್ನು ಮುಚ್ಚಿ ಹಾಕಿ ಆ ಬಿಸ್ನೆಸ್ ಓನರ್ ಜೊತೆಗೆ ಸಮಯ ಕೊಡುವಂಥದ್ದೇ ಉಪವಾಸದ ಪ್ರಾರ್ಥನೆ. ಆ ಯಜಮಾನನ ಜೊತೆಗೆ ಸಮಯ ಕೊಡುವಂಥದ್ದೇ ಉಪವಾಸದ ಪ್ರಾರ್ಥನೆ. ಪ್ರಿಯರೇ, ನಾವು ಈ ದಿವಸ ಏನು ಮಾಡ್ತೇವಾ? ನಾವು ದೇವರ ಸಾನ್ನಿಧ್ಯದಲ್ಲಿ ಮಾಡ್ತೇವಾ? ಡಯಟಿಂಗ್ ಮಾಡುವಾಗ ನಾವು ಯಾವ ಫ್ಯೂಯಲ್ ಹಾಕ್ತೇವೆ, ನಾವು ಯಾವ ಥರದ ಎಣ್ಣೆ ಹಾಕ್ತೇವೆ, ಗಾಡಿಗೆ ಯಾವ ಥರದ ಎಣ್ಣೆ ಹಾಕ್ತೇವೆ ಅಂತ ಯೋಚನೆ ಮಾಡ್ತೇವೆ. ಆದರೆ ಫಾಸ್ಟಿಂಗ್ ಮಾಡುವಾಗ, ಉಪವಾಸ ಮಾಡುವಾಗ ನಾವು ಎಂಜಿನ್ ಬಂದ್ ಮಾಡಿ, ಸ್ವಾಮಿ ನಿನ್ನ ಸ್ವರ ನಮ್ಗೆ ಕೇಳಿಸ್ಬೇಕು, ಎಂಜಿನ್ ಬಂದ್ ಮಾಡಿ ನಾವು ನಿನ್ನ ಸ್ವರಕ್ಕಾಗಿ ಕಾದಿದ್ದೇವೆ ಅನ್ನುವುದನ್ನು ನಾವು ತಿಳಿಸ್ತೇವೆ. ನಾವು ಹೇಗೆ ಉಪವಾಸ ಮಾಡ್ತಾ ಇದ್ದೇವೆ?